श्रीमते रामानुजाय नमः। श्रीमते निगमान्त महादेशिकाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। श्रीरन्नदोप्पल् तिरुवेङ्कटमडैयान् पारच्चन्नपणमलैयळ் போரன்னதானே पानेरप्पमलमम्बाण्डै वेदापहार परितप्त चतुर्मुखेन सम्प्रार्थितो हयमुखेन विशुद्ध वेदान् गोवाचय प्रथमतः कमलासनाय आद्यो गुरुर्विजयते सरमाहयस्यः संसार सागर निमग्न समस्त जन्तु संरक्षणाय निगमन्त गुरुर्दयालुः मंत्रत्रयात्तविवृतिं विरचय्य नावं संरक्षति स्म हृदयोज्ज्वलवाजिवक्त्रः निगमन्तगुरुं वन्दे भवसागरतारकम् रहस्य त्रयसाराख्या ग्रन्थरत्नेन देहिना देशिको निगमान्तार्यात् तत्भक्तात् सद्विको जनः तत्प्रबन्धात् प्रबन्धोऽन्यो नास्ति नास्ति महीतले विगाहे निगमान्तार्या विष्णुपादसमर्थम् रहस्य त्रयसाराख्यं त्रिस्रोतसमकल्मषम् अविज्ञातं विजानतां विज्ञानमविजानतां रहस्य त्रयसाराख्यं परं ब्रह्मास्तु मे हृदि। श्रीमते निगमान्त महादेशिकाय नमः। अथ श्रीमद् रहस्य त्रयसारे ಮೂಲಮಂತ್ರಾಧಿಕಾರಃ ಅಖಂಡ ನಮಸ್ಸಿನಿಂದ ತೋರುವಂತಹ 6 ಗುಣಗಳು ಮುಂದೆ ಹೇಳಬರುವಂತಹದ್ದು. ಅಕಿಂಚನತ್ವಂ, ಈಶ್ವರ ಸೌಹಾರ್ದಾದಿಮತ್ವಂ, ಸದಾಚಾರ್ಯ ಪ್ರಾಪ್ತಿಮತ್ವಂ, ಸಾಧ್ಯೋಪಾಯ ಅನುಷ್ಠಾನ ಅರ್ಹತ್ವಂ, ಉಪಾಯ ನಿಷ್ಠತ್ವಂ, ಮಹಾಪ್ರಭಾವತ್ವಂ ಅಂತ. ಪುಟ 3272. ಅಕಿಂಚನತ್ವಂ, ಭಗವಾನ್ ಮೇ ಪರೋ ನಿತ್ಯಂ ಅಹಂ ಪ್ರತ್ಯವರ ಸದಾ ಎಂದು, ಮತ್ತೆ ಪುರುಷಂ ಪರಮಂ ಉದ್ದೇಶ್ಯ ನಮೇ ಸಿದ್ಧಿರಿತೋ ಜ್ಞತಃ ಎಂಬಲ್ಲೂ ನಮಃ ಶಬ್ದಾರ್ಥ ವಿವರಣೆಯಲ್ಲಿ ಹೇಳಿರುವ ಹಾಗೆ ತನಗೆ ಇನ್ನು ಯಾರು ಗತಿ ಇಲ್ಲ ಎಂಬ ಅಕಿಂಚನ ಭಾವ. ಆಕಿಂಚನ್ಯ ಅಂದ್ರೆ ಇದು, ನಿನ್ನನ್ನು ಬಿಟ್ರೆ ಬೇರೆ ಯಾರು ಗತಿ ಇಲ್ಲ, ನನಗೆ ಬೇಕಾದನ್ನ ಬೇರೆ ಯಾರು ಕೊಡ್ಲಿಕ್ಕಾಗೋಲ್ಲ ಅನ್ನುವಂಥದ್ದು. ಮೇಲೆ ಹೇಳಿದ ಅವಿದ್ಯಾ ನಿವೃತ್ತಿಯನ್ನು ಉಂಟು ಮಾಡಿಕೊಳ್ಳುವುದಕ್ಕೆ ಅವಿದ್ಯ ನಿವೃತ್ತಿ, ಅಜ್ಞಾನದ ನಿವೃತ್ತಿ, ಅದನ್ನ ನಾನೇ ಮಾಡ್ಕೊಳ್ಳಕ್ಕೆ ನನಗೆ ಶಕ್ತಿ ಇಲ್ಲ, ತನಗೂ ಶಕ್ತಿ ಇಲ್ಲ, ಪರಮಾತ್ಮನ ಅನುಗ್ರಹ ಇಲ್ಲದೆ ಸಾಧ್ಯವೇ ಇಲ್ಲ ಎನ್ನುವಂತಹ ಕಾರ್ಪಣ್ಯ. ಈಶ್ವರ ಸೌಹಾರ್ದಾದಿಮತ್ವ, ಹೀಗೆ ಆತನೇ ಗತಿಯಾದ ನಂತರ ಅಂತಹ ಈಶ್ವರನಲ್ಲಿ ಆಶ್ರಯಿಸಲು ಉಪಯುಕ್ತಗಳಾದಂತಹ ಸೌಹಾರ್ದ ಆದಿ ಶಬ್ದದಿಂದ ಕಾರುಣ್ಯ, ವಾತ್ಸಲ್ಯ, ಸೌಶೀಲ್ಯಾದಿ ಗುಣಗಳಿಂದ ಕೂಡಿರುವವನು ಭಗವಂತ ಅನ್ನೋ ಭಾವನೆ. ಸದಾಚಾರ್ಯ ಪ್ರಾಪ್ತಿಮತ್ವಂ, ನಮಃ ಶಬ್ದವು ಶರಣಾಗತಿ ಪರವಾಗಿ ಅದು ಸದಾಚಾರ್ಯ ಕಟಾಕ್ಷದಿಂದಲೇ ಸಾಧ್ಯವಾದದ್ದು ಎಂದು. ಆಚಾರ್ಯವತ್ತಯ ಮುಕ್ತೌ ತಸ್ಮಾತ್ ಆಚಾರ್ಯವಾನ್ ಭವೇತ್, ಆಚಾರ್ಯನಿಂದಲೇ ಮುಕ್ತಿ, ಅದಕ್ಕಾಗಿ ಅವನನ್ನೇ ಆಶ್ರಯಿಸು ಅಂತ ಹೇಳಿರೋದ್ರಿಂದ ಸದಾಚಾರ್ಯರ ಪ್ರಾಪ್ತಿಯನ್ನು ಹೊಂದುವಂತಹದ್ದು. 41. ಸಾಧ್ಯೋಪಾಯ ಅನುಷ್ಠಾನಾರ್ಹತ್ವಂ, ನಮಃ ಶಬ್ದವು ಶರಣಾಗತಿ ರೂಪ ಪ್ರಕ್ರಿಯೆಭಾವವನ್ನು ಬೋಧಿಸೋದ್ರಿಂದ ಅಂತಹ ಉಪಾಯವನ್ನು ಅನುಷ್ಠಿಸಲು ಯೋಗ್ಯತೆ ಉಳ್ಳುವಂತಹದ್ದು. 42. ಉಪಾಯ ನಿಷ್ಠತ್ವ, ಆದ್ದರಿಂದ ನಮಶ್ಚಕ್ರುರ್ ಜನಾರ್ದನಂ ಎಂಬಲ್ಲಿ ವ್ಯಕ್ತವಾಗಿ ಹಾಗೆ ಉಪಾಯವಾದ ಶರಣಾಗತಿಯಲ್ಲಿ ನಿಷ್ಠೆ ಇರಬೇಕು. ಭಗವಂತನಲ್ಲಿ ನಿಷ್ಠೆ ಏನು? ನಿಷ್ಠೆ ಅಂದ್ರೆ ಯು ಮಸ್ಟ್ ಬಿ ಲಾಯಲ್ ಅದಕ್ಕೆ ಅಂತ. ಈಗ ಇವನ ಹತ್ರ ಒಬ್ಬ ಹೋಗೋದು ಮತ್ತೆ ಇನ್ಯಾರ ಹತ್ರನ ಹೋದ್ರೆ ಅವಾಗ ಅದು ನಿಷ್ಠೆ ಇದೆ ಅಂತ ಆಗತ್ತ. ಇದಕ್ಕೊಂದು ಉದಾಹರಣೆ ಇವಾಗ ಹಿಂದೇನೋ ಅನೇಕ ಬಾರಿ ಹೇಳಿದೆ. ಈಗೇನೋ ಮಗ ಒಂದು ಸಬ್ಜೆಕ್ಟ್ ಅಲ್ಲಿ ಈಸ್ ವೆರಿ ಪೂರ್, ಅದಕ್ಕಾಗಿ ಒಬ್ರು ಆ ವಿಷಯದಲ್ಲಿ ನುರಿತರಂತ ಅಧ್ಯಾಪಕರಲ್ಲಿ ಹೋಗಿ ಏನೋ ಅವನಿಗೆ ಸ್ವಲ್ಪ ಬಹಳ ಕಷ್ಟವಾಗ್ತಾ ಇದೆ, ಅವ್ನಿಗೆ ಹೆಚ್ಚಿಗೆ ಇದು ಬರ್ತಾ ಇಲ್ಲ ಅಂತ ಅವರು ಅಶ್ಯೂರೆನ್ಸ್ ಕೊಡ್ತಾರೆ. ಏನ್ ಯೋಚನೆ ಮಾಡ್ಬಿಟ್ಟು ಈ ಸಲ ಅವನ್ 100 ತೆಗಿಸ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು, ನಾಳೆ ದಿವಸ ಅವರು ಅವ್ರ ಫ್ರೆಂಡ್ಸ್ ಜೊತೆಗೆ ಕೂತಿದ್ದಾಗ ಇನ್ನೊಂದ್ಸಲ ಹೋಗ್ಬಿಟ್ಟು ಅವ್ರು ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ನನ್ ಮಗ ಇದು ಈ ಸಬ್ಜೆಕ್ಟ್ ಅಲ್ಲಿ ತುಂಬಾ ಪೂರ್ ಅಂತ ಅಂದ್ಬಿಟ್ಟು ಎಲ್ಲ ಒಂದೊಂದ್ಸಲಿ ಮತ್ತೆ ಅವನ್ ಮುಂದೆ ಹೇಳ್ಕೊಂಡ್ರೆ, ಈಗ ಯಾರು ಅಶ್ಯೂರೆನ್ಸ್ ಕೊಟ್ರು ಅವ್ರಿಗೆ ಏನ್ ಅನ್ಸುತ್ತೆ? ನಾನ್ ಹೇಳಿದ್ರಲ್ಲಿ ಇವರಿಗೆ ನಂಬಿಕೆನೇ ಇಲ್ವಲ್ಲ, ನಾನು ಐ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ದೆ, ಐ ವಿಲ್ ಸಿ ದಟ್ ಹಿ ವಿಲ್ ಡೆಫಿನೆಟ್ಲಿ ಗೆಟ್ 100 ಔಟ್ ಆಫ್ 100 ಅಂತ. ಇಷ್ಟೆಲ್ಲ ಅಶ್ಯೂರೆನ್ಸ್ ಕೊಟ್ರು ಕೂಡ ನಿಮಗೆ ನಂಬಿಕೆ ಇಲ್ದಿದ್ರೆ, ಹಾಗೆ ಗುರುವಿನ ಮಾತಿನಲ್ಲಿ ಅವ್ರು ಹೇಳಿದ್ರಲ್ಲಿ ಸರಿಯಾದ ಗುರುನ ಆಶ್ರಯಿಸ್ಕೋಬೇಕಷ್ಟೇ. ತಪ್ಪು ಆಗತ್ತೆ ಎಲ್ಲ.
ಸರಿಯಾದ ಗುರು ಹೇಳಿದ್ದು ಅದರಲ್ಲಿ ಪೂರ್ಣವಾದ ನಂಬಿಕೆ ವಿಶ್ವಾಸ ಇರ್ಬೇಕು. ಅಯ್ಯೋ ಅವ அப்படி சொன்னா ಇವ இப்படி சொல்றா எப்படி ಸರಿ, ಇದು ಬರೀ ಸಂಶಯಾತ್ಮ ವಿನಶ್ಯತಿ ಅಂತ. ಇಲ್ಲ ಯಾರನ್ನಾರು ಒಬ್ಬರನ್ನ ಆರಿಸ್ಕೋಬೇಕು. ಇವ್ರು ಹೇಳಿದ್ದನ್ನು ಹೇಳೋದು ಮತ್ತೆ ಅವರಲ್ಲೂ ಹೇಳಿದ್ದು ಎಲ್ಲವೂ ಮನಸ್ಸಿಗೆ ಸಂದೇಹಗಳು. ಅದಾಗಬಾರ್ದು. ಸರಿಯಾದ ಗುರುವನ್ನ ಆಶ್ರಯಿಸಬೇಕು. ಅವರು ಹೇಳಿದ್ರಲ್ಲಿ ಪೂರ್ಣವಾದ ನಂಬಿಕೆ, ದೃಢವಾದ ವಿಶ್ವಾಸ ಅವುಗಳಿರ್ಬೇಕು. ಇದು ಉಪಾಯ ನಿಷ್ಠತ್ವಂ. ಭಗವಂತನಲ್ಲಿ ಅವನನ್ನ ಖಂಡಿತ ನಮ್ಮನ್ನ ರಕ್ಷಿಸ್ತಾನೆ ಅನ್ನೋದಾದ್ಮೇಲೆ ತ್ವಯಿ ರಕ್ಷತಿ ರಕ್ಷಕೈಕಿ ಮನ್ಯೈ, ಇವನ್ ರಕ್ಷಣೆ ಮಾಡದ್ಮೇಲೆ ಇನ್ಯಾರಿಂದ ಏನಾಗ್ಬೇಕಾಗಿದೆ? ನಿಮ್ಮ ಭಾರವನ್ನ ಅವನು ತಗೊಂಡಿದ್ದಾನೆ. ಸರಿ, ಮೋಕ್ಷಕ್ಕೇನೋ ಅವನು ಕೊಡ್ತಾನೆ, ಬಟ್ ಇಲ್ಲಿದ್ದಾಗ ಅಲ್ಲಿದ್ದಾಗ ಎಲ್ಲಾ ಕಡೆನಲ್ಲೂ ಅವನೇ ಕೊಡುವಂತ. ಇಲ್ಲಿದ್ದಾಗ ನೀವು ಅನುಭವಿಸದ್ ನಿಮ್ ಪ್ರಾರಬ್ಧ ಕರ್ಮ ಏನ್ ಕೇಳ್ಕೊಂಡ್ ಬಂದಿರ್ತೀರೋ, ಸುಖವೋ ದುಃಖವೋ ಅದನ್ನ ನೀವು ಅನುಭವಿಸ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದಾನೆ ಅಲ್ಲಿ. ತಾಮ್ ತಿತಿಕ್ಷಸ್ವ. ಅರ್ಜುನ, ಕರ್ಮದ ಶರೀರ ಪಡೆದಿದ್ದೀಯಾ, ಹಿಂದೆ ಮಾಡಿದ ಕರ್ಮದ ಫಲ ಇವಾಗ ಬರ್ತಾ ಇದೆ, ಅದನ್ನ ಅನುಭವಿಸ್ಲೇಬೇಕು. ಹಾಗೆ ಆದ್ರೆ ಭಗವಂತನಲ್ಲಿ ವಿಶ್ವಾಸ ಕಳ್ಕೋಬಾರ್ದು. ಇದೇ ಬಹಳ ಮುಖ್ಯವಾದ್ದು. ಇಲ್ಲಿಯ ಸುಖ ಬೇಡವೋ ಅಂದ್ರೆ ಇಲ್ಲಿ ಸುಖನೂ ಅವನೇ ಕೊಡ್ತಾನೆ. ನೀವ್ ಕೇಳದಂತೆ, ನೀವ್ ಹೇಳಿದ ಟೈಮ್ನಲ್ಲಿ ನೀವ್ ಕೇಳದಷ್ಟೇ ಇದೆಲ್ಲ ಬೇಡ. ಅವನಿಗೆ ಬಿಟ್ಬಿಡಿ. ಒಪ್ಸದ್ಮೇಲೆ ನೀವು ಅನ್ನೋದು ಸಪರೇಟ್ ಆಗಿ ಉಂಟಾ, ಇದೇ ಬೇಸಿಕ್ ಆಗಿ ಬರುವಂತದ್ದು. ಒನ್ಸ್ ವಿ ಸರೆಂಡರ್, ಭಗವಂತನಿಗೆ ಸಮರ್ಪಣೆ ಮಾಡಿದ್ಮೇಲೆ ಇನ್ನು ಯು ಡೋಂಟ್ ಬಿಲಾಂಗ್ ಟು ಯುವರ್ ಸೆಲ್ಫ್, ನೋ ಮೋರ್. ದ ಮೊಮೆಂಟ್ ಅವರಿಗೆ ಪ್ರಪತ್ತಿ ಮಾಡಿದ ಉತ್ತರ ಕ್ಷಣದಿಂದ ನೀವು ನಿಮ್ಮವರಾಗಿ ನೀವಾಗಿ ಉಳಿಲಿಲ್ಲ. ನೀವು ನಾನು ನನ್ನವನು ಅನ್ನೋದು ಇಲ್ವೇ ಇಲ್ಲ ಅಲ್ಲಿ. ನಾವು ಭಗವಂತನಿಗೆ ಸೇರಿದು. ಅವನೇನ್ ಕೊಡ್ತಾನೆ ಅದನ್ನ. ಮತ್ತೆ ನಿಮ್ಗೇನಾದ್ರು ಚಾಯ್ಸ್ ಉಂಟಾ ಅಲ್ಲಿ? ಮತ್ತಿನ್ನೇನಾದ್ರು ಈಗ ಸೌಟಿಗೆ ಚಾಯ್ಸ್ ಉಂಟಾ? ನನಗೆ ಪಾಯಸದಲ್ಲಿ ಹಾಕಿ, ನನಗೆ ಇದ್ರಲ್ಲಿ ಸಾರಲ್ಲಿ ಹಾಕ್ಬೇಡಿ, ಇಲ್ಲ ನನ್ನ ಮಜ್ಜಿಗೆನಲ್ಲಿ ಹಾಕಿ ಕೂಲಾಗಿರುತ್ತೆ, ಇದೇನಾದ್ರು ಉಂಟಾ ಅದಕ್ಕೆ? ಆ ರೀತಿ ಅವನು ಇಟ್ಟ ಹಂಗೆ ಇರುವೇನೋ ಹರಿಯೇನೋ ಹೇಳೋ ಮಾತಿನಲ್ಲಿ ಇದೆಲ್ಲ ಇದೆ. ಪ್ರಪತ್ತಿ ಮಾಡಿಕೊಂಡ ಮೇಲೆ ಅವನಿಗೆ ಏನು ಕೊಟ್ಟರು ಅದು ಮಹಾಪ್ರಸಾದ ಅಂತ ಇರಬೇಕು. ಪೂರ್ಣವಾದ ನಿಷ್ಠೆ ಬೇಕು. ಆ ನಿಷ್ಠೆ ಇಲ್ದಿದ್ರೆ ಬರೀ ಸಂದೇಹಗಳೇ ಆಗ್ಬಿಟ್ರೆ, ಏನೋ ಅವ அப்படி சொன்னா இவ இப்படி சொல்றா, ஏதோ பிரபத்தி பண்ணிக்கண்டா காரணம் ನಿಜಮಾಲು ಆರ್ದ. ದಟ್ ಮೀನ್ಸ್ ಯು ಡೋಂಟ್ ಹ್ಯಾವ್ ಫೇತ್. ಪೂರ್ವಾಚಾರ್ಯರು ಹೇಳಿರೋ ಮಾತಿನಲ್ಲಿ ನಿಮಗೆ ನಂಬಿಕೆ ಇಲ್ಲ. ಇಲ್ಲ ನಿಮ್ಮ ಗುರು ಹೇಳಿದ್ರಲ್ಲಿ ನಿಮಗೆ ನಂಬಿಕೆ ಇದೆಯಾ? ಪೂರ್ಣವಾದ ನಂಬಿಕೆಯಿಂದ ನಂಬುದ್ರ? ಇದಕ್ಕೆ ಬೇಕಾದಷ್ಟು ವೃತ್ತಾಂತಗಳನ್ನ ಹೇಳೋದು. ಉಪಾಯ ನಿಷ್ಠೆ ಅನ್ನೋದ್ರಲ್ಲಿ ಇದು. ಗುರುಗಳು ತಪ್ಪು ಮಾಡಲ್ವಾ? ಗುರುಗಳು ತಪ್ಪು ಮಾಡ್ತಾರೆ. ಯಾರು ತಪ್ಪು ಮಾಡದೇ ಇರೋರು ಯಾರು? ಅದಕ್ಕೇನು ಅಂದ್ರೆ ಸರಿಯಾದ ಗುರುನ ಆರಿಸ್ಕೊಳ್ಳಿ. ಯಾವ ಗುರು ಅಂತ ಆರಿಸ್ಕೊಳ್ತೀರೋ ಅವ್ರು ಹೇಳಿದ್ರಲ್ಲಿ ಪೂರ್ಣವಾದ ವಿಶ್ವಾಸ, ನಂಬಿಕೆ ಇರ್ಲಿ. ಬಾಳಿಗೊಂದು ನಂಬಿಕೆ, ಬಾಳಲೊಂದು ನಂಬಿಕೆ. DVG ಒಂದು ಪುಸ್ತಕ ಇದೆ, ಬಾಳಿಗೊಂದು ನಂಬಿಕೆ ಅಂತ, ಓದ್ ನೋಡಿ. ಫೈತ್ ಇರಬೇಕು. ವೈದ್ಯನಲ್ಲಿ ನಂಬಿಕೆ ಇರಬೇಕು, ಭಗವಂತನಲ್ಲಿ ನಂಬಿಕೆ ಇರಬೇಕು, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ಎಸ್, ಐ ಕ್ಯಾನ್ ಡೂ ದಿಸ್ ಅಂತ ಆ ಕಾನ್ಫಿಡೆನ್ಸ್ ಇರ್ತಿದ್ರೆ ಅಯ್ಯೋ ಏನಾಗುತ್ತೋ ಏನೋ ಇದಾಗಬಾರದು. ಈಗ ದಿವ್ಯ ಪ್ರಬಂಧ ಹೇಳ್ಬೇಕಾದ್ರೆ ಕಾನ್ಫಿಡೆನ್ಸ್ ಇಂದ ಹೇಳ್ಬೇಕು. ವೇದವನ್ನು ಹೇಳ್ಬೇಕಾದ್ರೆ ಏನು ಎಲ್ಲಿ ತಪ್ಪು, ಯಾರು ಏನು ಇದ್ ಮಾಡ್ತಾರೋ ಭಯಪಟ್ಕೊಂಡು ಹೇಳುವಂತಹದ್ದು. ಇದೆಲ್ಲ ಪಾಠಕ ಇವರಲ್ಲಿ ಅಧಮ ಗುಣಗಳಲ್ಲಿ ಬರುವಂತಹದ್ದು. ಸರಿಯಾಗಿ ಕೇಳಿ ತಿಳಿದು ಕಾನ್ಫಿಡೆಂಟ್ ಆಗಿ ಧೈರ್ಯವಾಗಿ ಹೇಳ್ಬೇಕು. ತಪ್ಪನ್ನು ಧೈರ್ಯವಾಗಿ ಹೇಳೋದಲ್ಲ, ಧೈರ್ಯ ಹೇಳಬೇಕು, ಆದ್ರೆ ಹೇಳುವಂತ ಸರಿಯಾಗಿರ್ಬೇಕು. ಹಾಗೆ ಪ್ರಾಕ್ಟೀಸ್ ಮಾಡ್ಬೇಕು, ಆದ್ರೆ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಆದ್ರೆ ಸರಿಯಾದ ಪ್ರಾಕ್ಟೀಸ್. ತಪ್ಪನ್ನೇ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಏನು ಉಪಯೋಗ? ಆ ರೀತಿನಲ್ಲಿ ಈ ಉಪಾಯ ನಿಷ್ಠತ್ವ ಅನ್ನೋದು, ಉಪಾಯವಾದ ಶರಣಾಗತಿಯಲ್ಲಿ ಪೂರ್ಣವಾದ ನಿಷ್ಠೆ, ಮಹಾಪ್ರಭಾವತ್ವಂ. ಹಾಗೆ ಉಪಾಯವನ್ನು ಅನುಷ್ಠಿಸಿದ ಕೃತ್ಯನು ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾಗುವುದರ ಮೂಲಕ ಅನಂತರ ಆತನ ಕೃಪೆಯಿಂದ ಹೇಯ ಪ್ರಕೃತಿ ಸಂಬಂಧ ತೊಲಗಿ ದೋಷಯುಕ್ತವಾದಂತಹ ಪ್ರಕೃತಿ ಕರ್ಮದಿಂದ ಆದಂತಹ ಇದು ಈ ಸಂಬಂಧ ಹೋಗಿ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ, ತನ್ನ ಸ್ವಸ್ವರೂಪದಲ್ಲಿ ಇರ್ತಾನೆ. ಇದು ಉಪನಿಷತ್ತಿನ ಸಂದೇಶಗಳು. ಮೋಕ್ಷ ಸಾಮ್ರಾಜ್ಯಕ್ಕೆ ಹೋದಾಗ ತನ್ನ ನಿಜವಾದ ಸ್ವರೂಪ ಏನು? ಜ್ಞಾನ ಆನಂದಮಯ ಆತ್ಮ ಶೇಷೋ ಹಿ ಪರಮಾತ್ಮನಃ ಅನ್ನುವಂಥದ್ದು. ಅದು ಪೂರ್ಣವಾಗಿ ಪ್ರಕಾಶಿಸುವುದರಿಂದ ಅಂತಹ ಮಹಾಪ್ರಭಾವವುಳ್ಳವನಾಗಿರುವಂತಹದ್ದು. ಮುಂದೆ
ನಾರ ಶಬ್ದದಿಂದ ಅನುಸಂಧೇಯಗಳಾದಂತಹ 14 ಗುಣಗಳು ಹೇಳ್ಪಡುತ್ತೆ. ಈಗ ಉದ್ದಕ್ಕೂ ಎಷ್ಟೆಲ್ಲ ನೋಡಿ, ಪ್ರಣವದ ಅರ್ಥ ಅದಕ್ಕೆ ಬಂದಾಯ್ತು, ಆಮೇಲೆ ನಮಃ ಅದರಲ್ಲಿ ಎಷ್ಟು ವಿಷಯಗಳು ಬರ್ತಾ ಇದೆ, ಒಂದೊಂದ್ರಲ್ಲೂ ಕೂಡ ಇಷ್ಟೆಲ್ಲ ಅರ್ಥಗಳು ತುಂಬಿದೆ ಅಷ್ಟಾಕ್ಷರಿಯಲ್ಲಿ. ಅದಕ್ಕೆ ಅಷ್ಟಾಕ್ಷರಿ ಬೆಳಗ್ಗೆ ಮಧ್ಯಾಹ್ನ 3 ಹೊತ್ತು ಹೇಳ್ತಾ ಇರಿ ಅನ್ನೋದು. ಸದೈವಂ ಯಾವತ್ ಶರೀರಪಾತ ಸಮಯ ಅಲ್ಲಿದಂಗ ಮದೀಯೈವ ದವ್ಯ, ಇಲ್ಲೇನೆ ದ್ವಯಮರ್ಥಾನುಸಂಧಯನ ಅತ್ರೈವ ಶ್ರೀರಂಗೇ ಸುಖಮಾಸ್ವ. ರಾಮಾನುಜರಿಗೆ ರಂಗನಾಥ ಹೇಳಿದ ಮಾತು ಅಲ್ಲ, ಅವನೇ ಕೊಡೋನು ಮೋಕ್ಷ, ಮತ್ತೆ ಇಮಿಡಿಯೇಟ್ ಆಗಿ ಕೊಡಬಾರ್ದಾಗಿತ್ತ ನೋಡಿ. ಕೂರತ್ತಾಳ್ವನಿಗೆ ನಾಳೆನೆ ನಿನ್ ಮೋಕ್ಷ ಅಂದ್ರು, ಇವರಿಗೆ ನಿನಗೆ ನಿನ್ನ ಶರೀರ ಪಾತ ಆಗುವ ತನಕ ಅತ್ರ ಇವ ಶ್ರೀರಂಗೆ ಸುಖಮಾಸ್ವ ಅಂದ್ರು. ನನ್ನದೇ ಇದ್ ಮಾಡ್ಕೊಂಡು ದ್ವಯಮರ್ಥಾನುಸಂಧಾನೇನ ಸಹಸದೈವಂ ಯಾವತ್ ಶರೀರ ಪಾತ, ಶರೀರ ಬೀಳೋ ತನಕ ಅಂದ್ರು. ಭಗವಂತನ ಕೃಪೆ ಎಲ್ಲೆಲ್ಲಿಗೆ ಹೇಗ್ ಬರುತ್ತೆ ಅಂತ. ಭಗವಂತನಾಗಿಯೇ ಬಂದ. ದಶರಥನಿಗೆ ಇವನ ಹತ್ರ ಅಂತ್ಯಕ್ರಿಯೆ ಮಾಡಿಸ್ಕೊಳಕ್ ಬಂತ, ದೊಡ್ಡ ಮಗ ಇವನು, ಅವನಿಗೆ ಫಸ್ಟ್ ಪ್ರಿಫರೆನ್ಸು. ಮಾಡುದವನ್ ಯಾರ ಕಡೆಗೆ? ಆ ಇವನು ಜಟಾಯು ಪಕ್ಷಿ ತಿರ್ಯಕ್ ಆ ಗ್ರೂಪ್ ದಲ್ಲಿ ಇರೋದು, ಅವನಿಗೆ ಇವನಿಂದ ಸಂಸ್ಕಾರ, ಇವ್ರ ಅಪ್ಪನಿಗಿಲ್ಲ, ದಶರಥನಿಗಿಲ್ಲ. ಸೊ ಯಾರ್ದು ಹೇಗೆ ಎಲ್ಲ ಅವನ ನಿಯಮನಗಳು. ಸ್ಮೃತಿನಲ್ಲಿ ಹೇಳಿದೆ ಜ್ಯೇಷ್ಠ ಮಾಡಬೇಕು, ಇಲ್ದ್ರೆ ಕನಿಷ್ಠ. ಈ ಜ್ಯೇಷ್ಠನೋ ಕನಿಷ್ಠೋ ಬಿಟ್ಟು ಮಧ್ಯದವರಾದ್ರೆ ಅವ್ರಿಗೇನ್ ಕೆಲಸ ಇಲ್ವಾ ಅಂದ್ರೆ, ಪ್ರತಿ ಒಬ್ರು ಬಾಧಸ್ಥರು, ಪ್ರತಿ ಒಬ್ಬರ ಶರೀರಕ್ಕೆ ಕಾರಣವಾದವನು ತಂದೆ. ಸೊ ಎವ್ರಿ ಒನ್ ಹ್ಯಾಸ್ ಈಕ್ವಲ್. 4 ಜನ ಒಟ್ಟಿಗೆ ಸೇರಿದ್ರೆ ದೊಡ್ಡವನು ಮಾಡ್ಲಿ ಅಂತ ಹೇಳಿದೆ. ಅಲ್ಲಿ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಕನಿಷ್ಠ ಪೂರ್ವ, ಮೊದ್ಲು ಚಿಕ್ಕವನು ಮೊದ್ಲು ಹೋಗ್ಲಿ, ಆಮೇಲೆಲ್ಲ ಮಾಡೋದು ಅಂತ. ಬೇರೆಯವ್ರಿಗಿಲ್ಲ, ಮಧ್ಯಮರಿಗೆ ಅಂತ ಅಲ್ಲ ಅರ್ಥ. ನಾವೇನು ಮಾಡ್ಬೇಕಾಗಿಲ್ರಿ, ದೊಡ್ಡವನಿದ ಅವನ್ ಮಾಡ್ಕೊಳ್ತಾನೆ, ಇಲ್ಲ ಹೆಂಗೆಸ್ಟ್ ಇದಾನಲ್ಲ ಅವನ್ ಮಾಡ್ಕೊಳ್ತಾನೆ. ಯಾಕೆ ನೀವು ನಿಮ್ಮ ತಂದೆಗೆ ಮಗನಾಗಿ ಹುಟ್ಟಿದವ್ರು, ನಿಮಗೇನು ಬಾಧ್ಯತೆ ಇಲ್ವೇ ಇಲ್ವಾ? ಕರ್ಮ ಶರೀರಕ್ಕೆ ಆದವನಿಗೆ ವಿಷಯವನ್ನ ಸರಿಯಾಗಿ ಗ್ರಹಿಸಬೇಕು, ಅಲ್ಲಿಂದ ಮಾಡುವಂತ. ಸೊ ಈಗ ಈ ನಾರ ಶಬ್ದದಿಂದ ಅನುಸಂಧೇಯವಾದ ಗುಣಗಳು ಹೇಳಲ್ಪಡುತ್ತೆ ಅಂದ್ರು, ಅದು ಏನು ಅನ್ನೋಣ. ವಿಶಿಷ್ಟ ವೇಷತ್ತಾಲೆ ಸೃಷ್ಟಿ ಸಂಹಾರ ವಿಷಯತ್ವಂ ಒಂದು, ಅಕ್ಷಯತ್ವಂ, ಅಕ್ಷಯ ಶ್ವಂ ಆಗ್ಬಿಡಿದೆ, ಅದು ಗ್ರಾಮೆಟಿಕಲ್ ಎರರ್. ಸ್ವತೋ ಬಹುತ್ವಂ, ಅಸಂಖ್ಯಾತತ್ವಂ, ಈಶ್ವರ ವ್ಯಾಪ್ಯತ್ವಂ, ಈಶ್ವರ ನಿಯಾಮ್ಯತ್ವಂ, ಈಶ್ವರ ಧಾರ್ಯತ್ವಂ, ಇವತ್ತಿನ ನಿಯಮ ಮಡಿಯಾಹ ವಂದ ಈಶ್ವರ ಶರೀರತ್ವಂ, ಈಶ್ವರ ಲೀಲಾರಸ ಹೇತುತ್ವಂ, ಈಶ್ವರ ಕರಣತಾರ್ಹತ್ವಂ, ಭೋಗೋಪಕರಣತ ಅರ್ಹತ್ವಂ, ತದಧೀನ ಗತಿತ್ವಂ, ತದಧೀನ ತತ್ ಪ್ರಾಪ್ತಿತ್ವಂ, ಐಶ್ವರ್ಯ ಕೈವಲ್ಯ ನಿರಪೇಕ್ಷತ್ವಂ, ಭಗವತ್ ಪ್ರಾಪ್ತ್ಯರ್ಥಿತ್ವಂ, ಸರ್ವ ವಿದ್ಯೋನ್ಮುಕ್ತತ್ವಂ, ಅವಿದ್ಯಾನ್ ಮುಕ್ತ, ಸರ್ವ ಅವಿದ್ಯೆಯಿಂದ ಮುಕ್ತತ್ವ, ಆವಿರ್ಭೂತ ಸ್ವರೂಪತ್ವಂ, ಸ್ವರೂಪಾವಿರ್ಭಾವ ಅನ್ನೋದು ಇದು. ಯಾವಾಗ ಈ ಅಜ್ಞಾನದ ಈ ಕರ್ಮದ ಶರೀರ ಹೋಗುತ್ತೋ, ಆತ್ಮನಿಗೆ ಪೂರ್ಣವಾದಂತಹ ಸ್ವಯಂ ಪ್ರಕಾಶ, ಅದೇನೆ ಆವಿರ್ಭಾವ ಅಂದ್ರು, ಸ್ವರೂಪ ಆವಿರ್ಭಾವ. ಸರ್ವ ದ್ರಷ್ಟೃತ್ವ, ಎಲ್ಲವನ್ನು ನೋಡುವಂತಹದ್ದು. ಸರ್ವ ಪ್ರಕಾರ ಭಗವದ್ ಅನುಭವೈಕ ಭೋಗ್ಯತ್ವ, ಎಲ್ಲ ವಿಧದಲ್ಲೂ ಭಗವಂತನಿಗೆ ಅವನ ಅನುಭವಕ್ಕೆ ಆ ಭೋಗ. ನಿರತಿಶಯ ಆನಂದವತ್ವ, ಭಗವದ್ ಭೋಗಾರ್ಥ ಭೋಕ್ತೃತ್ವ, ಐಚ್ಛಿಕ ವಿಗ್ರಹಾದಿಮತ್ವಂ, ಇಚ್ಛಾ ವಿಘಾತ ರಹಿತತ್ವಂ, ಈಶ್ವರ ಲಕ್ಷಣ ವ್ಯತಿರಿಕ್ತ ಪರಮಸಾಮ್ಯವತ್ವಂ, ಅಶೇಷ ಕೈಂಕರ್ಯೈಕರತಿತ್ವಂ, அப்புனராவர்த்தித்வமத்வம் என்று இவை பிரதானங்களாக கொண்டு இவத்தை துவக்கி வரும் மத்துள்ள பிராமணிக அர்த்தங்களும் எல்லாம் இப்பதங்களில் அடைவே ಶಬ್ದ ಸಾಮರ್ಥ್ಯತ್ತಾலும் ಅರ್ಥ ಸ್ವಭಾವತ್ತಾலும் ಅನುಸಂಧೇಯಂಗಳ್. ದೇಶಿಗರ ಮಾತದು, ಅದರ ಅನುವಾದ ನೋಡೋಣ. ನಾರ ಶಬ್ದದಿಂದ 14 ಗುಣಗಳು. ವಿಶಿಷ್ಟ ವೇಷತ್ತಾಲೆ ಸೃಷ್ಟಿ ಸಂಹಾರ ವಿಷಯತ್ವ, ಶರೀರದೊಂದಿಗೆ ಸೇರಿರುವುದರಿಂದಲೇ ಸೃಷ್ಟಿ ಸಂಹಾರಗಳಿಗೆ ವಿಷಯವಾಗಿರುವಂತಹದ್ದು. ಯಾವಾಗ ಶರೀರದಲ್ಲಿ ಸೇರಿದ್ದಾನೋ ಕರ್ಮದ ಶರೀರ, ಅದಕ್ಕೆ ಒಂದು
ಉಗಮವು ಉಂಟು ಮತ್ತೆ ಎಂಡು ಉಂಟು, ಆರಂಭವು ಉಂಟು ಕಡೆನೂ ಉಂಟು. ನಾವಿಲ್ಲಿ ಪರ್ಮನೆಂಟ್ ಆಗಿ ಇರ್ತೀವಿ ಅನ್ನುವಂಥದ್ದೇ ಭ್ರಮೆ. ಜಾತಸ್ಯ ಹಿ ಮರಣಂ ಧ್ರುವಂ, ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವರೆಲ್ಲ ಸಾಯ್ಲೇಬೇಕು, ಸತ್ತವರು ಮತ್ತೆ ಹುಟ್ಟಲೇಬೇಕು, ಇದು ವಿಧಿ ನಿಯಮ. ಇಲ್ಲಿ ಒಂದು ಆಪ್ಷನ್ ನಿಮ್ಗಿದೆ, ಮತ್ತೆ ಮತ್ತೆ ಹುಟ್ಟು ಸಾವು ಬೇಡ ಅಂದ್ರೆ ಭಗವಂತನಲ್ಲಿ ಶರಣಾಗಿ ಅದಕ್ಕೆ ಬರುವಂತಹದ್ದು. ಕರ್ಮವು ನಶಿಸಿ ಹೋಗಿ ಪ್ರಕೃತಿ ಸಂಬಂಧವು ತೊಲಗಿ ಹೋದ್ರೆ ಆಗೀಗ ಈ ಸೃಷ್ಟಿ ಸಂಹಾರಾದಿಗಳಿಗೆ ಸ್ವರ್ಗೇ ವಿನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ ಅಂತ ಹೇಳಿರುವ ಹಾಗೆ ಅವರು ಒಳಪಡೋದಿಲ್ಲ, ಈ ಪ್ರಕೃತಿಯ ಪರಿಣಾಮ ಹೊಂದುತ್ತಲ್ಲ ಅದಕ್ಕೆ. ಈ ಅರ್ಥವು ರೀಂಗ್ ಕ್ಷಯೇ ಎಂಬ ಧಾತುವಿನ ಮೂಲಕ ಉಂಟಾಗುವ ನರ ಶಬ್ದದಲ್ಲಿ ಅಂತರ್ಗತ. ಅಕ್ಷಯತ್ವಂ ಹೀಗೆ ಜನನ ಮರಣಗಳಿಲ್ಲದೆ ಸೃಷ್ಟಿ ಪ್ರಳಯಗಳಿಗೆ ನಿತ್ಯವಾದ ಸ್ವರೂಪವುಳ್ಳವನಾದ್ದರಿಂದ ಕ್ಷಯವನ್ನು ಹೊಂದದೇ ಇರುವಂತಹ ಸ್ವರೂಪವುಳ್ಳವನು ನರ ಶಬ್ದಾರ್ಥ ಇದು. ಸ್ವತಃ ಬಹುತ್ವ, ಜೀವಾತ್ಮರು ಬಹುತ್ವವನ್ನು ಹೊಂದಿರೋದು. ಜೀವಾತ್ಮ ಬಹುತ್ವ ಅಂದ್ರೆ ಆತ್ಮಗಳು ಅನೇಕ, ಇದು ಏಕಾತ್ಮವಾದ ಅಲ್ಲ. ಇರೋನೊಂದೇ ಆತ್ಮ, ಅದೇ ಪರಮಾತ್ಮ, ಅವನೇ ನೀನಾಗಿದ್ದೀಯಾ. ತತ್ ತ್ವಂ ಅಸಿ, ತತ್ವಂ ಅಸಿ ಶ್ವೇತಕೇತೋ ಅಂತ ಹೇಳಿದ್ರಲ್ಲ, ಅವ್ರು ಬೇರೆ ಆತ್ಮಗಳನ್ನು ಒಪ್ಪಲ್ಲ. ಇದು ಅದ್ವೈತದ ಖಂಡನೆ. ನಮ್ಮ ಪ್ರಕಾರ ಆತ್ಮಗಳು ಅನಂತ, ಇನ್ಯೂಮರಬಲ್. ಅದಕ್ಕಾಗೇನೇನೆ ಇಲ್ಲಿಂದ ಏನೋ ಒಂದ್ ವೇಳೆ ಸದ್ಬುದ್ಧಿ ಸಿಗದು ಗುರುವಿನ ಆಶ್ರಯದಿಂದ ಅನೇಕರೆಲ್ಲ ಪ್ರಪತ್ತಿ ಮಾಡಿಸ್ಕೊಂಡು ಹೋಗ್ಬಿಟ್ಟು ಅಂದ್ರೆ, ಹಾಗಾದ್ರೆ ಇಲ್ಲಿ ಭೂಲೋಕದಲ್ಲಿ ಜನರು ಕಡಿಮೆ ಆಗ್ಬಿಡ್ತಾರ, ಅಲ್ಲಿ ಜಾಸ್ತಿ ಆಗ್ಬಿಡುತ್ತಾ, ಜನಸಂಖ್ಯೆ ಆಸ್ಫೋಟ ಮೋಕ್ಷದಲ್ಲಿ ಅಂದ್ರೆ ಅಂತ ಸ್ಥಿತಿ ಬರುವುದಿಲ್ಲ ಅಂತಾರೆ. ಯಾಕೆ ಅಂದ್ರೆ ಆತ್ಮಗಳು ಅನಂತ. ಯಾರು ಸುಕೃತಿಗಳೋ, ಯಾರು ಅವ್ರು ಮಾಡಿದ ಸುಕೃತ ವಿಶೇಷ ಪ್ರತಿಯೊಂದು ಕೂಡ ಅವರಿಂದನೇನೆ. ಒಳ್ಳೆಯ ಗುಣ, ಒಳ್ಳೆಯ ಕಾರ್ಯ, ಸತ್ಕಾರ್ಯ, ಒಂದು ಸತ್ ಚಿಂತನೆ, ಇದರಿಂದ ಸತ್ಸಂಗಾತ್ ಭವನಿಸ್ಪೃಹೋ ಗುರುಮುಖ ಶ್ರೀಶಂ ಪ್ರಪದ್ಯಾತ್ಮವಾನ್. ಗುರುವಿನ ಕೃಪೆ ಉಂಟಾಗತ್ತೆ. ಆ ಗುರು ಹೇಳಿದ ಮಾತಿನಲ್ಲಿ ಇವನಿಗೆ ನಂಬಿಕೆ ಉಂಟಾದ್ರೆ ಅವನು ಪ್ರಪತ್ತಿಯನ್ನು ಮಾಡ್ಕೊಳ್ತಾನೆ, ಉದ್ಧಾರ ಆಗ್ತಾನೆ, ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ತಾನೆ. ಯಾರು ಮಾಡೋದ್ನೋ ಅವನು. ಮಿಕ್ಕವರೆಲ್ಲ ಮೇಲೆ ಹೋಗ್ತಾರೆ ಮತ್ ಬರ್ತಾರೆ, ಇಲ್ಲ ಕೆಳಗೆ ಹೋಗ್ತಾರೆ ಬರ್ತಾರೆ, ನರಕಕ್ಕೆ ಹೋಗ್ತಾರೆ ಮತ್ ಬರ್ತಾರೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಯಾರು ಇದ್ಯಾರಿಗೂ ಬಿಟ್ಟಿದ್ದಲ್ಲ, ಬ್ರಹ್ಮನಿಂದ ಹಿಡಿದು ಆ ಬ್ರಹ್ಮ ಕೀಟ ಪರ್ಯಂತಂ, ಚತುರ್ಮುಖ ಬ್ರಹ್ಮ ಪದವಿಗೆ ಹೋದವನು ಕೂಡ ಮತ್ತೆ ಹುಟ್ಟಬೇಕಾಗತ್ತೆ, ಇಫ್ ಹಿ ಹ್ಯಾಸ್ ನಾಟ್ ಸರೆಂಡರ್ಡ್. ಭಗವಂತನ ಜೊತೆ ಅಲ್ಲಿ ಮಾತಾಡ್ತಾ ಇದ್ದ, ಅವಂದೇ ಮೇಲಿನ ಲೋಕ ಸತ್ಯಲೋಕ ಅಂದ್ರೆ ಯಾವ ಲೋಕಕ್ಕೆ ಹೋದ್ರು ಅಷ್ಟೇ. ಇವನೇನೋ ತಪಸ್ ಮಾಡಿದ್ದ, ಅಲ್ಲಿಗೆ ಅಷ್ಟು ಹೋದ, ಆ ಪುಣ್ಯ ಮುಗೀತೋ ಅವನನ್ನ ಮತ್ತೆ ವಾಪಸ್ ಕಳಿಸ್ತಾನಷ್ಟೆ. ಚಕ್ರವತ್ ಪರಿವರ್ತಂತೆ ಪ್ರಜ್ಯುತಿ. ಗಾಡಿಯ ಚಕ್ರ ಒಂದ್ಸಲಿ ಒಂದು ಮೇಲಕ್ಕೆ ಹೋಯ್ತು, ಇನ್ನೊಂದ್ಸಲಿ ಮತ್ತೆ ಕೆಳಗ್ ಬಂತು, ಹಾಗೆ ಮೇಲಕ್ಕೆ ಹೋಗೋದು ಕೆಳಗ್ ಬರೋದು, ಈಗ ಸುತ್ತಾ ಇರೋದು. ದಿಸ್ ಈಸ್ ಹುಟ್ಟು ಸಾವಿನ ಚಕ್ರ ಅಂದ್ರೆ ಇದು. ಅವುಗಳಲ್ಲೇ ಸುತ್ತಿ ಸುತ್ತಿ ಬರುವಂತಹದ್ದು. ಸ್ವತಃ ಬಹುತ್ವ ಇದು ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಒಂದು ಶ್ರುತಿ ಇದೆ, ಆ ಶ್ರುತಿಯಿಂದ ವ್ಯಕ್ತ. ಮತ್ತು ನಾರಸ್ಥಿತಿ ಸರ್ವಪುಂಸಾಂ ಸಮೂಹ ಪರಿಕೀರ್ತಿತ. ಪದ್ಮಪುರಾಣದ ಮಾತು, ಮಹಾವಾಕ್ಯದಿಂದಲೂ ಇದು ಸಿದ್ಧವಾದದ್ದು. ನಾರಹ ಅಸ್ತು ಇತಿ ಸರ್ವಪುಂಸಾಂ ಸಮೂಹ, ಚೇತನರ ಸಮೂಹವನ್ನ ಹೇಳುವಂತಹದ್ದು ನಾರಹ ಅಂತ ಹೇಳೋದ್ರಲ್ಲಿ, ನಾರಾಹ ಅಂತ ಬರೋದ್ರಲ್ಲಿ. ಅಸಂಖ್ಯಾತತ್ವ ಬಹುತ್ವ ಎಂದ್ರೆ 8-10 ಮಾತ್ರ ಅಲ್ಲ, ಲೆಕ್ಕ ಮಾಡಲು ಸಾಧ್ಯವಿಲ್ಲದಷ್ಟು ಅಸಂಖ್ಯಾತವಾಗಿರುವಂತಹದ್ದು ಆತ್ಮಗಳು. ಸರ್ವಂ ಖಲು ಇದಂ ಬ್ರಹ್ಮ ತಜ್ಜಲಾನ್ ಇತಿ ಎಂಬಲ್ಲಿ ಇದು ವ್ಯಕ್ತ. ಛಾಂದೋಗ್ಯ ಉಪನಿಷತ್ತು. ಸರ್ವಂ ಖಲು ಇದಂ ಬ್ರಹ್ಮ 3:14 ಈಶ್ವರ ವ್ಯಾಪ್ತತ್ವ. ಈಗ ಮೊನ್ನೆ ದಿವಸ ಇದರಲ್ಲಿ ಮೊನ್ನೆ ಇದ್ರ ಛಾಂದೋಗ್ಯ ಉಪನಿಷತ್ತಲ್ಲಿ ತಜ್ಜಲಾನ್ ಇತಿ ಆ ಮಾತಿನ ಬಗ್ಗೆ ಬಂತು ಅಲ್ಲಿ ವಿವರ. ಈಶ್ವರ ವ್ಯಾಪ್ತತ್ವ ನಾರವರ್ಗವನ್ನೆಲ್ಲ ಅಯನವಾಗಿ ಉಳ್ಳವನೆಂಬ ಬಹುವ್ರೀ ಸಮಾಸದ ಅರ್ಥದಿಂದ ಈಶ್ವರನಿಂದ ಜೀವಾತ್ಮನು ಅಂತರ್ಯಾಮಿಯಾಗಿ ವ್ಯಾಪಿಸಲ್ಪಟ್ಟಿರುವಿಕೆ.
ಇದೇ ಅಂತಃ ಪ್ರವಿಷ್ಟ ಶಾಸ್ತ ಜನಾನ ಸರ್ವಾತ್ಮ ಅನ್ನೋ ಮಾತಿಗೆ ಈಯತೆ ಇತಿ ಅಯನಂ ಎಂಬ ವ್ಯುತ್ಪತ್ತಿಯಿಂದ ಈಯತೆ ತಸ್ಮಿನ್ ಎಂಬ ವ್ಯುತ್ಪತ್ತಿಯಿಂದ ಆಗಲಿ ಉಂಟಾಗುವಂತ ಅರ್ಥ. ಈಶ್ವರ ನಿಯಾಮ್ಯತ್ವ, ಈಶ್ವರನಿಂದ ನಿಯಮಿಸಲು ಯೋಗ್ಯನಾಗಿರುವಿಕೆ. ಯಾವಾಗ ಅಂತರಾತ್ಮವಾಗಿ ವ್ಯಾಪಿಸಿರುತ್ತಾನೋ ಆ ಕಾರಣದಿಂದ ಈಶ್ವರ ನಿಯಾಮ್ಯತ್ವವು ಕೂಡ ಉಂಟಾಗುತ್ತೆ. ಈಶ್ವರನಿಂದ ನಿಯಮಿಸಲ್ಪಟ್ಟವನು. ನಿಯಮನ ಅಂದ್ರೇನು? ಅವನ ಆಳ್ವಿಕೆಗೆ ಒಳಪಟ್ಟವನು. ವಿ ಆರ್ ಟೋಟಲಿ ಡಿಪೆಂಡೆಂಟ್. ಅವನ ಮನಸ್ಸಿನಂತೆ ನಡೆಯಬೇಕಾದದ್ದು ಇದು ಈಶ್ವರನ ನಿಯಾಮಕ. ಅಂದ್ರೆ ಈಶ್ವರನ್ ನಂಬದವ್ರು ನಂಬದೇ ಇರುವವರಿಗೆ ಅವನಿಲ್ಲ. ಅನ್ಬನಾಹುಂ ತನ್ನತಾಳ್ ಅಡೆಂದಾರ್ಕಾರ್ பொய்யனாகும் புறமே தொழுவார்க்கெல்லாம். ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವಾ, ಇದರಲ್ಲಿ ಕೂಡ ಅಷ್ಟೇ ಪ್ರತಿಯೊಂದು ಅವನೇ. ಭೋಕ್ತಾ ಭೋಗ್ಯ ಪ್ರೇರಿತಾರಂಚ ಮತ್ವಾ. ಈಶ್ವರ ಧಾರ್ಯತ್ವ, ಈಶ್ವರನಿಂದ ಧರಿಸಲ್ಪಡುವನು ಯೋಗ್ಯನು. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಕೃತ್ ಭೂತ ಭೃತ್, ಎಲ್ಲರನ್ನು ಭರಿಸ್ತಾನೆ. ಎಲ್ಲ ಚೇತನರನ್ನ ಅಚೇತನರನ್ನು ಎಲ್ಲವೂ ಕೂಡ ಅವನು ಅಂತರ್ಯಾಮಿಯಾಗಿದ್ದು ಹೊರಗೂ ವ್ಯಾಪಿಸಿ ಎಲ್ಲರನ್ನೂ ಎಲ್ಲ ಕಾಲದಲ್ಲೂ ಅವಸ್ಥೆ ಸರ್ವ ದೇಶ ಸರ್ವಕಾಲ ಎಲ್ಲದರಲ್ಲೂ ಅವನೇ ರಕ್ಷಿಸುವಂತವನು. ಹೀಗೆ ನಿಯಮಿಸಲು ಹೇಗೆ ಯೋಗ್ಯನು ಅಂದ್ರೆ ಅದಕ್ಕೆ ಆತ್ಮವಾಗಿ ನಿಯಂತ ಆಗಿರೋದ್ರಿಂದ ಆತನಿಗೆ ಶರೀರವಾದ್ದರಿಂದ ಜೀವಾತ್ಮನು ಪರಮಾತ್ಮನಿಗೆ ಶರೀರ. ಸೊ ಜೀವಾತ್ಮ ಈ ಕರ್ಮದ ಶರೀರವನ್ನ ಪಡಿತಾನೆ. ದೇವ ಮನುಷ್ಯ ತಿರ್ಯಕ್ ಸ್ಥಾವರ ಒಳಗಡೆ ಇರುವಂತವನು ಜೀವಾತ್ಮ. ಆ ಜೀವಾತ್ಮನನ್ನೇ ಶರೀರವಾಗಿ ಪಡೆದಿರುವವನು ಪರಮಾತ್ಮ. ಸೊ ಪರಮಾತ್ಮನ ಕಂಟ್ರೋಲು ಜೀವಾತ್ಮನ ಮೇಲಿದೆ. ಆ ಜೀವಾತ್ಮನನ್ನ ಧರಿಸುವಂತ ಪ್ರಕೃತಿ ಇದೆಯಲ್ಲ ಅದ್ರ ಮೇಲುವೆ. ಒಂದು ಡೈರೆಕ್ಟ್ ಕಂಟ್ರೋಲು, ಇನ್ನೊಂದು ಥ್ರೂ ಜೀವಾತ್ಮನಿಂದ ಕಂಟ್ರೋಲ್ ಮಾಡುವಂತ. ಎರಡು ರೀತಿಯಲ್ಲಿ ನಿಯಮನ. ಜಡವಾದಂತಹ ಪ್ರಕೃತಿ, ಪಂಚಭೂತಗಳಿಂದ ಆದಂತಹ ಪ್ರಕೃತಿ, ಇದನ್ನ ನಡೆಸುವಂತದ್ದು. ಹಾಗೆ ಇವನು ಜೀವಾತ್ಮ ಇವನಿಗೆ ಶರೀರವಾದ್ದರಿಂದ ಆತನಿಂದಲೇ ಧಾರ್ಯನು ಅಥವಾ ಷಷ್ಠಿ ತತ್ಪುರುಷ ಸಮಾಸದಿಂದ ಜೀವನಿಗೆ ಆಧಾರಭೂತನು. ಆಧಾರ ಅಂದ್ರೇನು? ಅವನು ಇಲ್ದಿದ್ರಿಲ್ಲ. ಈಗ ಒಂದು ಗಿಡಕ್ಕೆ ಆಧಾರ ಯಾವುದು? ಅದರ ಬೇರು, ಮೂಲ. ಆ ಬೇರು ಇಲ್ದಿದ್ರೆ ಗಿಡ ಇದಾಗುತ್ತೋ? ನೀವೆಷ್ಟೇ ನೀರ್ ಹಾಕಿ ಏನೇ ಆಗುತ್ತೋ? ಹಾಗೆ ಅವನೇ ಧಾರಕ, ಪೋಷಕ, ಭೋಗ್ಯ ಎಲ್ಲವೂ. ಉಣ್ಣುಂ ಶೋರುಂ ಪರುಹು ನೀರುಂ ತಿನ್ನುಂ ವೆತ್ತಿಲೆ ಎಲ್ಲಾಂ ಕಣ್ಣನ್ ಅಂತಂದ್ರಲ್ಲ ಅವರು, ಅದ್ರಲ್ಲಿ ಇದೆ ಎಲ್ಲ ಹೇಳು. ಧಾರಕ, ಪೋಷಕ, ಭೋಗ್ಯ. ಇವತ್ತಿನಡಿಯಾಗ ಬಂದ ಈಶ್ವರ ಶರೀರತ್ವ ಯಾವಾಗ ಆತ್ಮವಾಗಿದ್ದುಕೊಂಡು ವ್ಯಾಪಿಸಿ ನಿಯಮಿಸಿ ಧರಿಸಲ್ಪಡಲು ಯೋಗ್ಯವಾಯಿತೋ ಆಗ ಇದಕ್ಕೆಲ್ಲ ಕಾರಣಭೂತವಾದಂತಹ ಈಶ್ವರನಿಗೆ ಶರೀರವಾಗಿರುವಂತಹದ್ದು. ಜೀವಾತ್ಮ ಈಶ್ವರನಿಗೆ ಶರೀರ ಇದ್ದೇ ಇರಬೇಕು ಅನ್ನೋದು ಏರ್ಪಟ್ಟಿತು. ಯಸ್ಯ ಆತ್ಮ ಶರೀರಂ ಬೃಹದಾರಣ್ಯಕ 5:7-3:2. ಯಸ್ಯ ಪೃಥ್ವೀ ಶರೀರಂ, ಎಲ್ಲ ಉದ್ದಕ್ಕೂ ಹೇಳ್ದ ಬರುತ್ತೆ ಎಲ್ಲ. ಯಂ ಪೃಥ್ವೀನ ವೇದ ಯಹ ಪೃಥ್ವೀಂ ಅಂತರೋ ಯಮಯತಿ. ಈಶ್ವರ ಲೀಲಾರಸ ಹೇತುತ್ವ, ಈಶ್ವರನ ಲೀಲಾನುಭವಕ್ಕೆ ಕಾರಣವಾಗಿರೋದು. ಈ ಜಗತ್ತಿನ ಸೃಷ್ಟಿ, ಸಂಹಾರ, ಅವುಗಳ ಸ್ಥಿತಿ ಇವೆಲ್ಲ ಈಶ್ವರನ ಲೀಲೆ. ಇದು ಲೀಲಾ ವಿಭೂತಿ, ಅದು ನಿತ್ಯ ವಿಭೂತಿ. ಲೀಲಾ ವಿಭೂತಿಯಲ್ಲಿ ಅದಕ್ಕೆ ಕಾರಣ ಆಗಿರುವಂಥದ್ದು. ಹೀಗೆ ಶರೀರವಾಗಿರುವ ಈ ಜೀವಾತ್ಮರಗಳನ್ನ ಕರ್ಮಕ್ಕೆ ಅನುಗುಣವಾಗಿ ನಿಯಮಿಸಿ ಪ್ರವೃತ್ತಿಗಳನ್ನ ಉಂಟು ಮಾಡುವುದರಲ್ಲಿ ಪರಿಪೂರ್ಣ ಕಾಮನಾದ ಸರ್ವೇಶ್ವರನಿಗೆ ಲೋಕವತ್ತು ಲೀಲಾ ಕೈವಲ್ಯಂ. ಶಾಂಡಿಲ್ಯ ಸ್ಮೃತಿ 2:1-33. ಶಾಂಡಿಲ್ಯ ವಿದ್ಯೆ ಚಾಂದೋಗ್ಯದಲ್ಲಿ ಇವಾಗ ಬರ್ತಾ ಇರುವಂತಹದ್ದು.
ಮಹರ್ಷಿ ಶಾಂಡಿಲ್ಯ ಅವನು ಬರೆದಂತಹ ಧರ್ಮಸೂತ್ರ, ಅದು ಶಾಂಡಿಲ್ಯ ಸ್ಮೃತಿ. ಆ ಸ್ಮೃತಿನಲ್ಲಿ ಅವ್ರು ಹೇಳಿದ್ದು ಲೋಕವತ್ತು ಲೀಲಾ ಕೈವಲ್ಯಂ, ಭಗವಂತನಿಗೆ ಇದೊಂದು ಲೀಲೆ ಸೃಷ್ಟಿ. ಆದ್ರೆ ಏನೋ ಮನಸ್ಸಿಗೆ ಬಂದಂಗೆ ಏನೋ ಮಾಡ್ತಾನೋ ಅಂದ್ರೆ ಇಲ್ಲ, ಎಲ್ಲ ಚೇತನರನ್ನೇ ತನ್ನ ಶರೀರವಾಗಿ ಹೊಂದಿ ಅವರನ್ನ ನೇಮಿಸಿ ಅವರ ಕರ್ಮಕ್ಕೆ ಸರಿಯಾದ ಫಲಗಳನ್ನ ಕೊಟ್ಟು ಯಾರು ತನ್ನಲ್ಲಿ ಶರಣಾಗತಿ ಮಾಡ್ತಾರೋ ಅಂತವರನ್ನ ಉದ್ಧಾರ ಮಾಡುವಂತ. ಇದೆಲ್ಲ ಅವನಿಗೆ ಲೀಲೆಯಾದ್ದರಿಂದ ಅಂತಹ ಲೀಲೆಗೆ ಈ ಜೀವಾತ್ಮನು ಕಾರಣನಾಗಿರೋದು ಭಗವಂತನಿಗೆ. ಅಂದ್ರೆ ಭಗವಂತ ಇವನ ಮೇಲೆ ಡಿಪೆಂಡ್ ಆಗಿದ್ದಾನೋ ಅನ್ನೋದನ್ನ ಹಿಂದೆನೆ ನೋಡಿದ್ದಾಯ್ತು. ಇದು ಮಾಡದೇ ಇದ್ರೆ ಅವನಿಗೆ ಸಂತೋಷ ಇಲ್ವಾ? ನಿಮ್ಗೇನೋ ಒಂದು ತಿನ್ಬೇಕಾಗಿತ್ತು, ಅದು ತಿಂದಿಲ್ಲ, ನನಗೆ ಅದೊಂದು ಕೊರತೆ ಇದೆ ಅಂತ ತಿಂದ ಮೇಲೆ ಆಹಾ ಇವಾಗ ಮುಗೀತು ನನ್ನ ಬೈಕೆ, ಅದನ್ನ ಬಹಳ ದಿವಸದಿಂದ ತಿನ್ಬೇಕು ಅಂತ ಇದ್ದೆ, ತಿಂದೆ ಅಂತ. ಹಾಗೆ ಭಗವಂತನಿಗೆ ಇದೊಂದು ಆಟ ಆಡ್ಬೇಕಾಗಿತ್ತು, ಈ ಆಟ ಆಡ್ಲಿಲ್ಲ. ಅವನಿಗೆ ಅದೊಂದು ಕೊರವೆ ಇದೆಯಾ? ಅಯ್ಯೋ ನಾನು ಅದು ಆಟ ಆಡ್ಲಿಲ್ಲ ಅಂತ ಏನು ಇಲ್ಲ. ಯಾಕೆಂದ್ರೆ ಅವನು ಅವಾಪ್ತ ಸಮಸ್ತಕ ನಡೆಸುತ್ತಾನೆ. ಲೋಕದ ವ್ಯವಹಾರ, ಲೋಕದ ನಿಯಮನ, ಜಗದ್ವ್ಯಾಪಾರ ಅಂದ್ರು. ಈ ಜಗದ್ವ್ಯಾಪಾರ ಅವನಿಗೆ ಬರೀ ಲೀಲೆ. ಅದು ಮಾಡದೇ ಇದ್ರೆ ಅವನಿಗೇನೋ ಕೊರವೆ ಆಯ್ತು ಅಂತಾನು ಕೂಡ ಇಲ್ಲ. ಆದ್ರೆ ಅದರಲ್ಲೂ ಕೂಡ ಒಂದು ನಿಯಮ, ಒಂದು ಶಿಸ್ತು ಇದೆ, ಎ ಡಿಸಿಪ್ಲಿನ್. ಅವರವರ ಕರ್ಮಕ್ಕೆ ಸರಿಯಾಗಿ ಆಯಾಯ ಶರೀರಗಳನ್ನು ಕೊಡ್ತಾನೆ, ಕರ್ಮಗಳಿಗೆ ಸರಿಯಾಗಿ ಫಲಗಳನ್ನು ಕೊಡ್ತಾನೆ. ಇವರು ಮಾಡಿದ ಕರ್ಮಕ್ಕೆ ಸರಿಯಾಗಿ ಅವ್ರಿಗೆ ಆ ಬುದ್ಧಿಯನ್ನ, ಪ್ರಚೋದನೆ ಇವುಗಳನ್ನ ಉಂಟು ಮಾಡ್ತಾನೆ. ಪುನರೇವ ದರಿದ್ರ ಪುನರೇವ ಪಾಪಿ, ದಾರಿದ್ರ್ಯತೆಯನ್ನು ಉಂಟು. ಕ್ಷಿಪಾಮಿ ಆಸುರೇಂ ಯೋನಿಂ, ಆಸುರ ಸ್ವಭಾವ. ಅದು ಯಾಕೆ ನಾನು ಕೊಡ್ತೀನಿ ಅವನಿಗೆ ಅಂತಂದ್ರೆ ಅವನು ಮಾಡಿದಂತ ಆಜ್ಞಾತಿ ಲಂಘನ, ಭಗವಂತನ ಶಾಸ್ತ್ರವನ್ನ ಧಿಕ್ಕರಿಸಿ ಸ್ವೇಚ್ಛೆಯಿಂದ ಅಹಂಕಾರ, ದರ್ಪ, ದುರಭಿಮಾನ ಇವುಗಳಿಂದ ನಾನೇ ಎಲ್ಲವನ್ನು ಮಾಡೋನು ಅಂತವನಿಗೆ ಮಣ್ಮುಕ್ಕಿಸ್ತಾನೆ ಕಡೆಗೆ. ಮೋಹಶಾಸ್ತ್ರಂ ಕಾರ್ಯ, ಇವನಿಗೂ ಈಶ್ವರನಿಗೆ ಭಗವಂತನ ಇದು ಅವನು ಮಾಡಿದ್ದು. ಈ ಕಾಪಾಲಿಗಳು, ಪಾಶುಪತರು ಇವರೆಲ್ಲ ಸ್ಮಶಾನದಲ್ಲಿ ಆ ಭಸ್ಮ ಶವದ ಬುರುಡೆ ಇಟ್ಕೊಂಡು ಅದರಲ್ಲಿ ತಿನ್ನೋದು, ಅದರಿಂದ ಏನೋ ಶಕ್ತಿ ತಗೊಳ್ಳೋದು. ಯಾಕೆ ಹಿಂಗಾಯ್ತು ಅಂದ್ರೆ ಅವ್ರ ಬಗ್ಗೆ ಅನುಕಂಪ ಅಷ್ಟೆ. ಯಾಕೆಂದ್ರೆ ಭಗವಂತನ ಬಗ್ಗೆ ಅತಿಯಾಗಿ ಮಾಡಿದ್ದು. ಈ ನಾಸ್ತಿಕರು ಇವರುಗಳೆಲ್ಲ ಕಡೆಗಾಗೋದು ಈ ತರದ್ದೆಲ್ಲ ಜನ್ಮಗಳು. ಏನನ್ನೋ ಸಾಧಿಸ್ತೀನಿ, ಮುಳ್ಳಿನ ಮೇಲೆ ಮಲಗ್ತೀನಿ, ಇಲ್ಲ ಶಾರ್ಪ್ ಆಗಿರೋ ಮಳೆಗಳು ಅದ್ರ ಮೇಲೆ ಮಲಗ್ಕೊಳ್ಳೋದು, ತಲೆಯನ್ನ ಭೂಮಿನಲ್ಲಿ ಹಾಕ್ಬಿಟ್ಟು ಕಾಲ್ ಮೇಲೆ ಇಟ್ಕೊಂಡು ಆಗಿರೋದು, ಬೆನ್ನಿಗೆ ಒಂದು ಹುಕ್ ಹಾಕೊಂಡ್ಬಿಟ್ಟು ನೇತಾಕೊಳ್ಳೋದು. ಇವೆಲ್ಲ ಈ ರೀತಿ ಶರೀರ ಹಿಂಸೆಯಿಂದ ಯಾವುದೋ ದೇವತೆಯನ್ನ ಪ್ರೀತಿ ಮಾಡ್ತೀನಿ ಅಂತ ಹೋಗುವಂತ ಆ ಬುದ್ಧಿ ಯಾರು ಕೊಟ್ರು ಅವನಿಗೆ? ಯಾಕೆ ಬಂತು ಅಂದ್ರೆ ಅವನ ಕರ್ಮ ಅದು, ಇದಕ್ಕೆ ಭಗವಂತ ಕಾರಣನಲ್ಲ. ದದಾಮಿ ಬುದ್ಧಿ ಯೋಗಂ ತಂ, ಯಾವನು ಸುಕೃತಶಾಲಿಯೋ, ಯಾರು ಅವನಲ್ಲಿ ಶರಣಾಗ್ತಾನೋ, ಯಾನು ಅವನನ್ನ ಕಾಯ ವಾಚ ಮನಸ ಧ್ಯಾನ ಇವುಗಳನ್ನೆಲ್ಲ ಮಾಡಿದಾಗ ತತ್ವಜ್ಞಾನವನ್ನ ತಿಳಿಸ್ತಾನೆ. ಈ ಉಪನ್ಯಾಸಗಳು ಇವುಗಳೆಲ್ಲ ಬಹಳ ಸುಲಭನೋ? ಎಲ್ರು ಬರ್ತಾರೋ? ಇದೆ ಅಂತಂದ್ರು ಕೂಡ ಎಷ್ಟು ಜನ? ಎಲ್ಲ ರಹಸ್ಯತ್ರಯ, ಇದು ಬಹಳ ರಹಸ್ಯವಾದದ್ದು. ಯಾರಿಗೆ ಅಂದ್ರೆ ಯಾರಿಗಳು ಅವರಿಗೆ, ಎಲ್ರಿಗೂ ಸಿಗೋಲ್ಲ. ಈಗ ಯೋಗ ನೀವುಗಳೆಲ್ಲ ಕೇಳ್ತಾ ಇದ್ದೀರಿ ಅಂದ್ರೆ ನಿಮ್ಮ ಸುಕೃತ ಅದು. ದೇಶಿಕರು ಬರೆದಿದ್ದು ಪುಸ್ತಕ ಇದೆ, ಎಷ್ಟು ಜನ ಓದಿದ್ದೀರಿ ಹಿಂದೆ? ಅಥವಾ ಅದ್ರ ಬಗ್ಗೆ ಒಂದು ಚಿಂತನೆ ಈ ರೀತಿ ನಡೆಸಿದ್ದುಂಟ? ಇವೆಲ್ಲ ಬರ್ಬೇಕಾದ್ರೆ ನಮ್ಮ ಸುಕೃತ ವಿಶೇಷ ನೋಡಿ ಹೇಗೆ ಸೇರಿಸ್ಕೊಟ್ಟ. ನೀವುಗಳೆಲ್ಲ ಬಂದ್ರಿ, ಇದು ಆಗೋಣ ಅಂತ ಹೇಳಿದ್ರಿ, ಇಲ್ಲಿ ನಾ ಕುತ್ಕೊಂಡು ಓದ್ತಿದ್ನೋ ಇದನ್ನ? ನನಗೇನೋ ಒಂದ್ಸಲಿ ಆಗಿತ್ತು ಹಿಂದೆ. ಆಗಿದ್ದು ಒಂದ್ಸಲಿ ಆದ್ರೆ ಸಾಕ ಅಂತಂದ್ರೆ ನೆನಪಿದೆಯೋ? ಎಲ್ಲವನು ಮತ್ತೆ ಮತ್ತೆ ಆವೃತ್ತಿಗಳನ್ನು ಮಾಡ್ತಾ ಇರಬೇಕು. ಸಾವಿತ ವಿಂಶದ್ವಾರಂ, ಶ್ರೀಭಾಷ್ಯವನ್ನ 20 ಬಾರಿ ಕಾಲಕ್ಷೇಪ ನಡೆಸಿದ್ದು ವೇದಾಂತ ದೇಶಿಕರ ಹಿರಿಮೆ. ಹೇಳಿದ್ದೆ ಮತ್ತೆ ಮತ್ತೆ ಹೇಳೋದ? ಎಷ್ಟು ವಿಷಯಗಳು ತಿಳಿಯುತ್ತೆ. ಓದ್ಬೇಕು, ಮತ್ತೆ ಮತ್ತೆ ಓದಬೇಕು, ಪುನಃ ಓದಬೇಕು. ಅದು ಪುನಃ ದೃಢವಾಗಬೇಕು ಮನಸ್ಸಿನಲ್ಲಿ. ಇನ್ನು ಸಂದೇಹನೇ ಬರಬಾರ್ದು ಅದರ ಬಗ್ಗೆ. ಅಷ್ಟರ ಮಟ್ಟಿಗೆ
ತನ್ಮಯತೆಯಿಂದ, ಪೂರ್ಣ ಕಾನ್ಸಂಟ್ರೇಷನ್, ಅದರಿಂದ ಕಲಿಯಬೇಕಾದದ್ದು, ತಿಳಿಯಬೇಕಾದದ್ದು. ಭೋಗೋಪಕರಣ ಅರ್ಹತ್ವಂ. ಯಾವಾಗ ಚೇತನನ ವ್ಯಾಪಾರಗಳೆಲ್ಲ ಭಗವಂತನಿಗೆ ಲೀಲೆ ಆಯ್ತೋ ಆಗ ಈತನು ಮೋದತೆ ಭಗವಾನ್ ಭೂತೈರ್ಬಾಲ ಕ್ರೀಡನ ಕೈರಿವ. ಭಾರತದಲ್ಲಿ ಸಭಾಪರ್ವದಲ್ಲಿ ಮಾಡುವಂತ ಮಾತು ಇದು. ಅಂದ್ರೆ ಬಾಲನು ಆಟದ ಸಾಮಾನುಗಳೊಂದಿಗೆ ಕ್ರೀಡಿಸುವ ಹಾಗೆ ಪ್ರಾಣಿ ವರ್ಗಗಳನ್ನೇ ಭೋಗೋಪಕರಣಗಳನ್ನಾಗಿ ಮಾಡಿಕೊಂಡು ಈಶ್ವರನು ಆನಂದಿಸುವ ಎಂದು ಹೇಳಿರುವ ಹಾಗೆ ಸರ್ವೇಶ್ವರನಿಗೆ ಭೋಗೋಪಕರಣವಾಗಿರಲು ಯೋಗ್ಯನಾಗಿರುವಂತದ್ದು. ಭಗವಂತನನ್ನ ಪ್ರಾರ್ಥನೆ ಮಾಡುವುದೇನೋ ಪ್ರಪತ್ತಿ ಆದ್ಮೇಲೆ ನಿತ್ಯ ಕೈಂಕರ್ಯ. ನನಗೆ ಭೋಗ ಭಾಗ್ಯ ಬೇಡ, ನನಗೆ ಇಂಡಿವಿಜುವಲ್ ಆಗಿ ನನಗೆ ಜಪ ತಪವೂ ಬೇಡ, ನನಗೆ ನಿನ್ನ ಚರಣ ಸೇವೆ ನಿತ್ಯವಾಗಲಿ, ಪ್ರೀತಿಯಿಂದ ಮಾಡುವ ಕೈಂಕರ್ಯ ಅದು ನಿತ್ಯವಾಗಲಿ. ಇದು ಅವನಿಗೆ ಭೋಗೋಪಕರಣಕ್ಕೆ ಯೋಗ್ಯನಾಗೋದು. ಯಾವ ರೀತಿಯಲ್ಲಿ ನಾನು ನಿನಗೆ ಸೇವೆಯನ್ನು ಮಾಡಲಿ? ನೀನ್ ನನಗೆ ಕೊಡೋದಲ್ಲ, ನನ್ಗೆ ಅದ್ ಕೊಡು ಇದು ಕೊಡು ಅಲ್ಲ, ನಾನಿರೋದೇ ನಿನಗಾಗಿ ಅಂತಾದ ಮೇಲೆ ನಿನ್ನನ್ನ ಯಾವ ರೀತಿ ನಾನು ಸಂತೋಷ ಪಡಿಸಲಿ? ಯಾವ ಕೆಲಸದಿಂದ? ಕದಾಹ ಮೈಕಾಂತಿಕ ನಿತ್ಯ ಕಿಂಕರ ಪ್ರಹಶ್ಯಿಷ್ಯಾಮಿ ಸನಾತ ಜೀವಿತ ಕದಾನು ಸಾಕ್ಷಾತ್ಕರವಾಣಿ ಚಕ್ಷುಷ ಕದಾ ಪುನಃಶಂಕರ ಥಂಗಕಲ್ವಿಂದಾಂಕುಶ ವಜ್ರಲಾಂಛನಂ ತ್ರಿವಿಕ್ರಮತ್ವಚ್ಚರಣ ಅಂಬುಜದ್ವಯಂ ಮದೀಯ ಮೂರ್ಧಾನಮಲಂಕರಿಷ್ಯತಿ ಕದಾ. ಯಾವಾಗ ನಿನ್ನನ್ನು ಕಾಣೋದು? ಯಾವಾಗ? ವರುಣಾಳ್ ಕಾಣವಾರಾಯೇ. ನಮ್ಮ ಮನೆ ರಸ್ತೆನಲ್ಲಿ ಒಂದ್ಸಲಿ ನೀ ಬರಬಾರ್ದೆ? ನನ್ನ ಕಣ್ಣಿಗೆ ನನ್ನ ಜೀವನ ಇದು ನೀನ್ ಕೊಟ್ಟಂತ ಶರೀರ ಹೋಗೋದ್ರೊಳಗೆ ಅಟ್ಲೀಸ್ಟ್ ಒಂದ್ ಸಲಿ ನಿನ್ನನ್ನು ನಾನು ಕಾಣಬೇಕು. ಈ ತೀವ್ರತೆ ಬರಬೇಕು. ನಾನಿರೋದು ಈ ಶರೀರ ನೀ ಕೊಟ್ಟಿದ್ದು, ಉಡಲುಂ ಉಯಿರುಂ ನಿನ್ನದೇ, ನಿರಂತರಂ ನಿನೈಪದಾಹ, ನೀನು ನಿನೈಕಬೇಕು. ನನ್ನಿಂದ ಏನಾದ್ರು ಒಂದು ಕೈಂಕರ್ಯ ಸ್ವೀಕಾರ ಮಾಡು, ವ್ಯರ್ಥವಾಗದಿರಲಿ ನನ್ನ ಬಾಳು. ನಿನ್ನ ಕೈಂಕರ್ಯ, ನಿನಗೆ ಸೇರಿದವರ ಕೈಂಕರ್ಯ, ಅದನ್ನ ಅನುಗ್ರಹಿಸೋ ತಂದೆ. ಬಾಳು ಸಫಲತೆಯನ್ನ ಪಡೆಯಲಿ, ಸ್ವರ್ತ್ ಅರ್ಥಪೂರ್ಣವಾಗ್ಲಿ ನನ್ನ ಬಾಳು. ನಿನಗೆ ನಾನು ಯಾವ ರೀತಿಯ ಕೈಂಕರ್ಯ ನೀನು ತೋರ್ಸು. ಕಾಲ್ನಲ್ಲಿ ತೋರಿಸಿದ್ ನಾನು ತಲೆಯಲ್ಲಿ ಹೊತ್ತು ಮಾಡ್ತೇನೆ. ಹೀಗೆ ಭೋಗೋಪಕರಣ. ತದಧೀನ ಗತಿತ್ವ. ಸರ್ವೇಶ್ವರನಿಗೆ ಶರೀರವಾದದ್ರಿಂದಲೇ ಆತನಿಗೆ ಅಧೀನವಾದ ಗತಿಯನ್ನು ಹೊಂದಿರೋದು. ಸೊ ನಮಗೆ ಚಾಯ್ ಇದನ್ನು ಕೊಡೋ, ನನಗೆ ಈ ರೀತಿ ಇಡೋ, ನನಗೆ ಇಷ್ಟು ಕಂಫರ್ಟ್ಸ್ ಕೊಡೋ, ನನಗೆ ಅನ್ನೋದೇ ಇಲ್ಲ ಅಲ್ಲಿ. ಅವನಿಟ್ಟಂಗೆ ಇರುವೇನು ಅಂದ್ರೆ ಭಗವಂತ ಏನು ಇವತ್ತೇನ್ ಕೊಟ್ಟಿದ್ದವನ ನನ್ನ ಕರ್ಮದ ಪ್ರಕಾರ. ಇಂದು ಮೃಷ್ಟಾನ್ನ ಭೋಜನ ಸುಖ, ನಾಳೆ ತಿಥಿ ಊಟ, ನಾಡಿದ್ದು ಉಪವಾಸ. ಒಂದಗಳು ಹೆಚ್ಚಿರೋದು ಕರ್ಮ. ಸೊ ಇವನು ಬಯಸಿದಂತಲ್ಲ, ಅವನು ಕೊಟ್ಟಂತೆ ಅದು ಮಹಾಪ್ರಸಾದ. ಏನು ಕೊಟ್ಟರು ಕೂಡ ಮಹಾಪ್ರಸಾದ. ಪೂರೇಶ್ವರಿಗೆ ಉಪವಾಸ ಅಲ್ಲಿ 2 ದಿವಸ ಇದ್ದಿದ್ದು, ಇದನ್ನೇ ಕಥೆ ಎಲ್ಲ ನೋಡಿದ್ವಿ. ಅವ್ರೇನಾದ್ರು ಬೇಸರ ಮಾಡ್ಕೊಂಡ್ರ? ಭಗವಂತನ ಚಿತ್ತ, ನನ್ನ ಕರ್ಮ, ಐ ಅಕ್ಸೆಪ್ಟ್ ವಿತೌಟ್ ಎನಿ ಗ್ರಂಬ್ಲಿಂಗ್. ಏನ್ ಕೊಡ್ತಾನೋ ಭಗವಂತ ಅದರಲ್ಲಿ ಬರದಿಹುದರ ಎಣಿಕೆಯಲ್ಲಿ ಬಂದಿದ್ದನ್ನ ಮರೆಯದಿರು, ಗುರುತಿಸು ಎಲ್ಲ ಕೆಡಕುಗಳ ಮಳಿವೆ ಒಳತನ್ನ. ಬರ್ಲಿಲ್ಲ ಅನ್ನೋದು ಬೇಡ, ಬಂದಿರೋದರ ಎಣಿಕೆ ನೋಡು. ಹರುಷಕ್ಕೆ ದಾರಿ ಇದೋ, ಇಟ್ಟಂಗೆ ಇರುವೇನೋ ಹರಿಯೇ. ಆಳ್ವಾರಗಳಲ್ಲೂ ಕೂಡ ಉಲ್ಲೇಖಗಳನ್ನು ತೋರಿಸ್ಬೋದು. ನೀನೇನು ಮಾಡ್ತೀಯೋ ಹಾಗೆ, ನಿನ್ನ ಡಿಸಿಷನ್ ಏನೋ ಹಾಗೆ. ಐ ಜಸ್ಟ್ ಟೋಟಲಿ ಅಕ್ಸೆಪ್ಟ್. ನಾನಿರೋದು ನಿನಗಾಗಿ, ನಾನು ನನಗಾಗಿ ಅಲ್ಲ. ಪರಾತ್ತು ತತ್ಸುತೇ. ಬ್ರಹ್ಮಸೂತ್ರ 2:3:40 ಇದು 2ನೇ ಅಧ್ಯಾಯ 3ನೇ ಪಾದ, ಅದರಲ್ಲಿ 40ನೇದು. ಅಲ್ಲಿರೋದು ಪರಾತ್ತು ತತ್ಸುತೇ. 55 ತದಧೀನ ಪ್ರಾಪ್ತಿತ್ವ. ಹಾಗೆ ಸರ್ವೇಶ್ವರನಿಗೆ ಶರೀರವಾಗಿ ಇರೋದ್ರಿಂದಲೇ ತನ್ನ ಗತಿಯು ತದಧೀನವಾದದ್ದು. ಅಂದ್ರೆ ಅವನಿಗೆ ಸೇರಿದ್ದು. ನನ್ನ ಗತಿ ಎಲ್ಲ ಏನಿದೆಯೋ ಅದು ಅವನು ನಡೆಸಿದಂತೆ, ಎಲ್ಲ ನೀನು ನಡೆಸಿದಂತೆ ನನ್ನ ಬಾಳು.
ನನ್ನೊಳಗೆ ಇದ್ದು ನಾ ಬಿದ್ದೆ ಎಂದಾಗ ಬಂದೆತ್ತಿ ಕಣ್ಣೊರೆಸಿ ನಗಿಸಿದವನವನು. ನನಗೇನಿಲ್ಲ ಚಾಯಿಸು, ಎಲ್ಲ ಅವನ ನಿಯಮನದಂತೆ ನಡೆಯುವಂತ. ಆತನಿಗೆ ಅಧೀನವಾದಂತಹ ತನ್ನ ಪ್ರಾಪ್ತಿಯನ್ನು ಹೊಂದಿರುವಂತದ್ದು. ಐಶ್ವರ್ಯ ಕೈವಲ್ಯ ನಿರಪೇಕ್ಷತ್ವ. ಆತನ ಪ್ರಾಪ್ತಿಯೇ ಆತನಿಂದ ಉಂಟಾಗುವ ಸಂದರ್ಭದಲ್ಲಿ ತುಚ್ಛವಾದ ಐಶ್ವರ್ಯದ ಮತ್ತು ವಿಳಂಬವನ್ನು ಉಂಟು ಮಾಡುವ ಕೈವಲ್ಯದ ಅಪೇಕ್ಷೆ ಇಲ್ಲದೆ ಇರುವಂತಹದ್ದು. ಉಂಟು ಮಾಡುವುದು ಕೈವಲ್ಯ. ಕೇವಲಿಗಳು ಅಂದ್ರೇನು? ಈ ಯೋಗದಲ್ಲಿ ಹೇಳಿದಂತಹ ಸಮಾಧಿ ಸ್ಥಿತಿ, ಆತ್ಮವನ್ನ ನೋಡ್ಕೊಂಡು ಅಲ್ಲೇ ಇದ್ ಬಿಡೋದು ಅಂತ. ಈ ಆತ್ಮ ಪರಮಾತ್ಮನಿಗೆ ಶರೀರ ಅನ್ನುವ ಅರ್ಥವನ್ನ ಅನುಸಂಧಾನ ಮಾಡಿದ್ರೆ ಆಗ ಅದು ಸಾರ್ಥಕತೆ. ಅದಕ್ಕೆ ಕೈವಲ್ಯ ಅಂದಿದ್ದು. ಇನ್ನು ಪ್ರಾಪಂಚಿಕವಾದ ಐಶ್ವರ್ಯ ಏನು ಕೊಡ್ತಾನೋ ಅದು, ಕೊಡ್ಲಿಲ್ವಾ ಅವಾಗ್ಲೂ ಸಂತೋಷ, ಅವನ ಚಿತ್ತ. ಹೀಗೆ ಇದ್ದವನಿಗೆ ಮನಸ್ಸಿನಲ್ಲಿ ಯಾವ ವಿಕಾರಗಳು ಬರೋದೇ ಇಲ್ಲ. ಉಪನಿಷತ್ತಿನಲ್ಲಿ ನೋಡಿದ್ವಿ ಅವಾಕಿ ಅನಾದರಹ ಅಂತ. ಹಾಗೆಯೇ ಈ ಜೀವಾತ್ಮನಿಗೂ ಕೂಡ ಯಾವಾಗ ಎಲ್ಲವೂ ಭಗವಂತನಿಗಾಗಿ, ಈ ಜೀವ ಅವನಿಗೆ ಶರೀರ ಅಂತ ಅಂದ್ಮೇಲೆ ನಿನಗೆ ಸಪರೇಟ್ ಎಕ್ಸಿಸ್ಟೆನ್ಸ್ ಅನ್ನೋದು ಉಂಟಾ? ಭಗವತ್ ಪ್ರಾಪ್ತ್ಯರ್ಥಿತ್ವ. ಆ ಕಾರಣದಿಂದಲೇ ಆ ಐಶ್ವರ್ಯ ಕೈವಲ್ಯಗಳಾದಂತಹ ಅಲ್ಪ ಅರ್ಥಗಳನ್ನು ತ್ಯಜಿಸಿ ಭಗವತ್ ಪ್ರಾಪ್ತಿಯನ್ನೇ ಅಪೇಕ್ಷಿಸುವಂತದ್ದು. ಅದಕ್ಕೆ ಹೇಳಿದ್ರು ಅವರು, ಭೋಗ ಭಾಗ್ಯ ಬೇಡ, ನನಗೆ ಜಪ ತಪ ಮಾಡಿ ನಾನು ಎಲ್ಲರಿಂದ ಬಹಳ ಶ್ರೋತ್ರಿಯ, ಅವರು ಉಪಾಸಕರು, ಕಾರ್ಡು ಮಾಡಿಸ್ಕೊಂಡ್ಬಿಡೋದು. ಸುದರ್ಶನೋಪಾಸಕ, ಆಂಜನೇಯ ಉಪಾಸಕ, ನರಸಿಂಹನ ಉಪಾಸಕ. ಏನು ಇವನ್ ಹೇಳಿದ ತಕ್ಷಣ ನರಸಿಂಹ ಹೇಳಿದ್ದನ್ನೆಲ್ಲ ಮಾಡ್ಬೇಕು. ನೋಡು ಅವನಿಗೇನೋ ಕಷ್ಟದಲ್ಲಿ ಬಂದಿದ್ದಾರೆ, ಅವ್ರಿಗೆ ಪರಿಹಾರ ಮಾಡೋದು. ನೀನ್ ಯಾವ ದಳ್ಳಾಳಿ ಮಧ್ಯದಲ್ಲಿ? ಭಗವಂತನ ಈ ಏನಿದೆಯೋ ಅದರಲ್ಲಿ ಹಸ್ತಕ್ಷೇಪ ಮಾಡುವಂತಹ ಪ್ರತಿಷ್ಠೆ ಯಾಗ್ಬೇಕು? ಈ ತಲೆ ಪ್ರತಿಷ್ಠೆ ಅಂತ ಇದಕ್ಕೆ ಹೆಸರು. ನಾನು ಉದ್ಧಾರ ಮಾಡೋನು ಎಲ್ರನ್ನ? ಇಲ್ಲ ನನ್ ರೆಕಮೆಂಡೇಶನ್ ಆಗ್ಬೇಕಾ? ಯಾವಾಗ ಏನೋ ತಪ ಮಾಡ್ತೀವಿ, ಉಪಾಸನೆ ಮಾಡ್ತೀವಿ, ನಾನು 1,00,000 ಜಪ ಮಾಡಿದ್ದೀನಿ, ಸೊ ಅದರಿಂದ ಏನು ಅಂದ್ರೆ ನಾನು ಹೇಳಿದ ತಕ್ಷಣ ಸುದರ್ಶನ ನಾನು ಹೇಳಿದ್ದೆಲ್ಲ ನಡ್ಸ್ಕೊಡ್ಬೇಕು. ಈ ಹುಚ್ಚುತನಗಳು. ಅದಕ್ಕೆ ಇದೆಲ್ಲ ಬೇಡ. ಭೋಗ ಭಾಗ್ಯ ಬೇಡ, ಜಪ ತಪವೂ ಬೇಡ. ನನಗೆ ನಿನ್ನ ಚರಣ ಸೇವೆ, ನಾನು ಎಲೆಯ ಮರೆಯಲ್ಲಿ ಇದ್ದಂತೆ ಇರ್ಲಿ, ನನ್ ರೆಕಗ್ನಿಷನ್ ಬೇಡ ನನಗೆ. ನಿನ್ನ ಕೈಂಕರ್ಯ ನನ್ನಿಂದ ಮಾಡಿಸ್ಕೊ. ಕಾಡಿನಲ್ಲಿ ಒಂದು ಮಲ್ಲಿಗೆ ಹೂ ಅರಳಿತು, ಅದರ ಸುತ್ತಮುತ್ತಲಿನ ಪರಿಸರಕ್ಕೆ ಅದರ ಪುಣ್ಯ ಸುಗಂಧವನ್ನ ಪಸರಿಸಿತು. ಸಂಜೆ ಆಯ್ತು, ಬಾಡ್ತು, ಉದುರೋಯ್ತು, ಬಿತ್ತು, ಯಾರಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ಅದರ ಜೀವನದ ಸತ್ಯತೆ ಏನು ಅಂದ್ರೆ ಆ ಪರಿಸರವನ್ನ ಒಳ್ಳೆ ಪರಿಮಳದಿಂದ ಉಂಟು ಮಾಡಿತ್ತು. ಹಾಗೆ ಯಾರಿಗೂ ಇದಾಗಿ ಅಥವಾ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ರೆಕಗ್ನಿಷನ್ ನನಗ್ ಬೇಕು ಅಂತ ಮಾಡೋದು. ಟಿವಿನಲ್ಲಿ ಬರ್ಬೇಕು, ಇನ್ನೊಂದ್ರಲ್ಲಿ ಬರ್ಬೇಕು, ನನ್ನನ್ನು ರೆಕಗ್ನೈಸ್ ಮಾಡ್ಬೇಕು. ಎಲ್ಲ ಎಂತಹ ಭ್ರಮೆನಲ್ಲಿ ನಾವು ಜೀವನವನ್ನ ಅತ್ಯಮೂಲ್ಯವಾದದ್ದನ್ನ ಕಳ್ಕೊಳ್ತೀವಿ ಅನ್ನುವಂಥದ್ದನ್ನ ನಾವು ವಿಚಾರ ಮಾಡ್ಬೇಕು. ಮುಂದೆ ನಾರಾಯಣಾಯ ಎಂಬಲ್ಲಿರುವ ವ್ಯಕ್ತ ಚತುರ್ಥಿಯಿಂದ ಬರೆಯುವಂತಹ 10 ಅರ್ಥಗಳಲ್ಲಿರುತ್ತೆ. ಸರ್ವ ವಿದ್ಯೋನ್ಮುಕ್ತತ್ವ, ಇದ್ಮೇಲೆ ಆಗ್ಲೇ ಓದಿದ್ದಾಯ್ತು. 58 ಸರ್ವ ಪ್ರಕಾರದಿಂದಲೂ ಅವಿದ್ಯೆಯಿಂದ ಅಜ್ಞಾನಗಳಿಂದ ಬಿಡಲ್ಪಡುವುದು. ಅವರ ಆಳ್ವಾರ್ ಹೇಳಿದ್ದಲ್ಲ, ತಿರುವಾಟ್ಟಾರು ದಿವ್ಯ ಕ್ಷೇತ್ರ. ಇರುಳ್ ತರುಮಾ ಜ್ಞಾನത്തിൽ, ಜ್ಞಾನದಲ್ಲಿ ಮಾ ಜ್ಞಾನത്തിൽ ಅಂದ್ರೆ ಭೂಮಿಯಲ್ಲಿ ಬರೀ ಅಜ್ಞಾನವನ್ನೇ ಉಂಟು ಮಾಡುವಂತ ಈ ಭೂಲೋಕದಲ್ಲಿ ಇನಿಪ್ಪಿರವಿ ಯಾನ್ ವೇಂಡೇನ್ ವಾಟ್ಟಾ ಒಡೆಯನೆ ತಿರುವಾಟ್ಟಾರು. ಆ ದಿವ್ಯ ಕ್ಷೇತ್ರದ ಮಡೆ ನೆಂಜೆ ಮೂಢ ಮನಸ್ಸೆ, ಅವನನ್ನ ಆಶ್ರಯಿಸಿ ಇನ್ನಾರು ಆಗುವ. ಬರೀ ಅಜ್ಞಾನವನ್ನೇ ಉಂಟು ಮಾಡುವಂತಹ ಈ ಪ್ರಕೃತಿಯಲ್ಲಿ ಮತ್ತೊಂದು ಹುಟ್ಟು ಬೇಡ ನನಗೆ. ನಚ ಪುನರಾವರ್ತತೆ ಇದೆಯಲ್ಲ, ಅದಾಗ್ಬೇಕು. ಹಿ ವಿಲ್ ನೆವರ್ ರಿಟರ್ನ್ ಟು ದಿಸ್ ವರ್ಲ್ಡ್. ಆ ರೀತಿ ಆಗ್ಬೇಕು. ಅದಕ್ಕೇನು ಅಂದ್ರೆ ಈ ಅವಿದ್ಯೆ ಅಜ್ಞಾನ ಇವುಗಳಿಂದ ಬಿಡುಗಡೆ ಆಗ್ಬೇಕು. ಚತುರ್ಥಿಯಿಂದ ತೋರು ಬರುವಂತಹದ್ದು ನಿತ್ಯ ಕೈಂಕರ್ಯ ರೂಕ್ತವಾದಂತಹ ಇಷ್ಟ ಪ್ರಾಪ್ತಿಗೆ ಈ ಅನಿಷ್ಟವಾದ ಅವಿದ್ಯಾ ನಿವೃತ್ತಿ ಉಂಟಾಗಬೇಕು. ಅವಿದ್ಯೆಗೆ ಕಾರಣವಾದಂತಹ
ಪ್ರಕೃತಿ ಸಂಬಂಧ ನಿವೃತ್ತಿಯು ಅವಶ್ಯಕ. 59 ಆವಿರ್ಭೂತ ಸ್ವರೂಪತ್ವ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂಜ್ಯೋತಿರುಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ. ಚಾಂದೋಗ್ಯ 8:12 ಅಸ್ಮಾತ್ ಶರೀರಾತ್ ಸಮುತ್ಥಾಯ, ಈ ಶರೀರವನ್ನ ಬಿಟ್ಟು ತ್ಯಜಿಸಿ, ಪರಂಜ್ಯೋತಿ ಉಪಸಂಪ್ರದ್ಯ, ಅವನಸಿದು ಅಮಾನವನ ಸ್ಪರ್ಶ ಇವನಿಗಾಗುವಂತದ್ದು ಕರ್ಮದ ಸೂಕ್ಷ್ಮ ಶರೀರನು ಹೋಗಿ ಸ್ವೇನ ರೂಪೇಣ, ತನ್ನ ನಿಜವಾದ ರೂಪ ಏನಿದೆಯೋ ಒರಿಜಿನಲ್, ಅದು ಜ್ಞಾನ ಆನಂದಮಯನಾಗಿ ಅದರಲ್ಲಿ ಅವನು ಇದಾಗುವಂಥದ್ದು. ಇದನ್ನೇ ಅಷ್ಟಗುಣಗಳ ಆವಿರ್ಭಾವ ಅಂತ ಹೇಳುವಂಥದ್ದು. ಸ್ವಸ್ವರೂಪ ಆವಿರ್ಭಾವ ಅದು ಆ ಸ್ತುತಿನಲ್ಲಿ. ಸಂಪದ್ಯಾವಿರ್ಭಾವ ಸ್ವೇನ ಶಬ್ದಾದ್, ಶಾಂಡಿಲ್ಯ ಸೂತ್ರ 4:4:1 ಎಂಬ ಸೂತ್ರದಲ್ಲಿ ಹೇಳಿರುವ ಹಾಗೆ ಪ್ರಕೃತಿ ಸಂಬಂಧವು ತೊಲಗಿದ ಒಡನೆಯೇ ತನ್ನ ನೈಜವಾದ ಸ್ವರೂಪವನ್ನ ಹೊಂದುವಂತಹದ್ದು. ಉಪನಿಷತ್ ಹೇಳಿದೆ, ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ ಸತ್ಯ ಜ್ಞಾನಾಯ ದೃಷ್ಟಯೇ. ಹೇ ಭೂಷಣ್, ಹಿರಣ್ಯಸ್ಯಾಪಿ ಇದಂ ಮುಖಂ. ಕನ್ನಡಿ ಅದಕ್ಕೆ ತುಂಬಾ ಕೊಳೆ ಸೇರ್ಬಿಟ್ಟು ಅಲ್ಲಿ ಕನ್ನಡಿ ಇದೆ ಅಂತಾನೆ ಕಾಣಿಸೋಲ್ಲ. ಒಂದು ಬಟ್ಟೆ ತಗೊಂಡು ಅದನ್ನೆಲ್ಲ ಒರೆಸಿದ್ರೆ ಇವನು ಪ್ರತಿಬಿಂಬ ಚೆನ್ನಾಗಿ ಕಾಣಿಸುತ್ತೆ. ಮೊದ್ಲು ಕನ್ನಡಿ ಇದೆ ಅಂತಾನೆ ಗೊತ್ತಿಲ್ಲ, ಗೋಡೆ ಮೇಲೆ ಏನೋ ಒಂದು ಫ್ರೇಮ್ ಇದೆ ಏನೋಂಗಿತ್ತು, ಬೂರಿ ಧೂಳಿದ್ದು. ಹಾಗೆ ಕರ್ಮದ ಶರೀರದಲ್ಲಿ ತನ್ನ ಸ್ವರೂಪ ಜ್ಞಾನವೂ ಇಲ್ಲ. ಅದು ಆಚಾರ್ಯನ ಕೃಪೆಯಿಂದ, ಭಗವಂತನ ಅನುಗ್ರಹದಿಂದ ಅದು ಪರಿಹಾರ ಆಯಿತು. ಅದರಿಂದೇನು ಸ್ವೇನ ರೂಪೇಣ ಅವನ ಸ್ವರೂಪ ತಿಳಿಯುವಂತೆ ಆಗಿದ್ದು. ಹೀಗೆ ಪ್ರಕೃತಿಯ ಸಂಬಂಧ, ಈ ಅಜ್ಞಾನ ತೊಲಗಿದರೆ, ಯಾವಾಗ ಆ ಸಂಬಂಧ ಹೋಯ್ತೋ ಆವಾಗ ಜ್ಞಾನ ಪೂರ್ಣವಾಗಿ ಪ್ರಕಾಶಕ್ಕೆ ಬರುವಂತಹದ್ದು, ನೈಜವಾದ ಸ್ವರೂಪವನ್ನು ಹೊಂದುವಂತಹದ್ದು. ಸರ್ವದ್ರಷ್ಟೃತ್ವಂ, ಯಾವಾಗ ಪ್ರಕೃತಿ ಸಂಬಂಧ ತೊಲಗಿದ್ದೋ, ಅದರಿಂದ ಜ್ಞಾನ ಸಂಕೋಚ ಹೇಗೆ ತೊಲಗಿತೋ ಆಗ ಎಲ್ಲವನ್ನ ಏಕಕಾಲದಲ್ಲೇ ಸಾಕ್ಷಾತ್ಕರಿಸುವಂತ ಶಕ್ತಿ ಆವಿರ್ಭವಿಸುತ್ತೆ. ಸರ್ವ ಪ್ರಕಾರ ಭಗವದ್ ಅನುಭವೈಕ ಭೋಗ್ಯತ್ವ, ಆ ಕಾರಣದಿಂದ ಎಲ್ಲವೂ ಅನುಕೂಲವಾಗಿಯೇ ತೋರುವಂತೆ ಭಗವಂತನು ಸ್ವರೂಪ, ರೂಪ, ಗುಣ, ವಿಭವ, ಐಶ್ವರ್ಯಾದಿಗಳಿಂದ ಯುಕ್ತನಾಗಿ ತೋರುವುದರಿಂದ ಅಂತಹ ಪರಿಪೂರ್ಣ ಬ್ರಹ್ಮಾನುಭವದ ಭೋಗವನ್ನು ಹೊಂದಿರುವಂತಹದ್ದು ನಿರತಿಶಯ ಆನಂದತ್ವ. ಅಂತಹ ಸರ್ವಜ್ಞತೆ ಉಂಟಾಗುವುದರಿಂದಲೇ ಪರಮಾತ್ಮನು ಆನಂದ ಸ್ವರೂಪನಾಗಿ ತೋರಿ ತನ್ನನ್ನು ಆನಂದಿಸುವ ಹಾಗೆ ಅವನು ಮಾಡೋದರಿಂದ ನಿರತಿಶಯವಾದ ಆನಂದವನ್ನು ಹೊಂದಿರುವಂತಹದ್ದು. ಆನಂದ ಯಾತಿ, ತೈತರಿಯ ಉಪನಿಷತ್ ಆನಂದವಲ್ಲಿಯ ವ್ಯಾಖ್ಯದಿಂದ ಅದು ಆನಂದಯತಿ ಅಂದ್ರೆ ಅದು ಆನಂದಯಾತಿ ದೀರ್ಘಂ ಛಾಂದಸಂ, ಪಾಣಿನಿಯ ವ್ಯಾಕರಣ ಸೂತ್ರ ಇದು. ಆನಂದಯಾತಿ ಅಂದ್ರೆ ಸಂಸ್ಕೃತ ತಪ್ಪು, ಆದರೆ ಅದು ಛಂದೋಬದ್ಧವಾಗಿ ಬಂದಿದೆ. ಅದರಿಂದ ವೇದವನ್ನು ಹೇಳಬೇಕಾದ್ರೆ ಸ್ವರಸಹಿತವಾಗಿ ಏಷ ಹ್ಯೇವಾನಂದಯಾತಿ ಹಾಗೆ ಹೇಳಿ ಅಲ್ಲಿ. ಅದ್ರ ಅರ್ಥ ಏನು ಅಂದ್ರೆ ಆನಂದಯತಿ ಭಗವದ್ ಭೋಗಾರ್ಥ ಭೋಕ್ತೃತ್ವ. ಆದ್ದರಿಂದ ತಾನು ಭಗವಂತನಿಗೆ ಭೋಗಾರ್ಥವಾಗಿಯೇ ಎಂಬ ಭಾವನೆಯಿಂದ ತಾನು ಆನಂದದಿಂದ ಇರೋದು, ಅವನಿಗೂ ಆನಂದವನ್ನು ಕೊಡೋದು. ಆ ಆನಂದ ಇಬ್ಬರಲ್ಲೂ ಪರಸ್ಪರ ಎರಡೂ ಕೂಡ ನಿರತಿಶಯವಾದ ಆನಂದ. ಇವನನ್ನ ಕಂಡ ಅವನಿಗೆ ಆನಂದ, ಅವನು ಇಂಥವನು ಸಿಕ್ಕದ್ನಲ್ಲ, ಎಲ್ಲ ಕರ್ಮದ ಬಂಧದಿಂದ ಬಿಡಿಸ್ಕೊಂಡು ನನ್ನಲ್ಲಿಗೆ ಬಂದನಲ್ಲ ಅಂತ ಅವನಿಗೆ ಆನಂದ. ಈ ಆನಂದದ ಉದ್ಗಾರವೇ ಅದು. ತತ್ಸಾಮಗ ಎನ್ನ ಆಸ್ತಿ. ಹಾವು ಅಂದ್ರೆ ಸ್ನೇಕ್ ಅಲ್ಲ, ಅಲ್ಲಿ ಆ ಉದ್ಗಾರ ಆನಂದದ ಉದ್ಗಾರ ಅದು. ಅಹಂ ಅನ್ನಂ, ಭಗವಂತನಿಗೆ ನಾನು ಅನ್ನ. ಅನ್ನ ಅಂದ್ರೆ ಅಕ್ಕಿಲಿ ಬೇಳೆ ಮಾಡಿದ್ದು ಅಂತಲ್ಲ, ಫುಡ್. ಹೇಗೆ ಅಂದ್ರೆ ಪರಿಶುದ್ಧವಾದಂತ ಆತ್ಮವನ್ನ ಅವನು ಆನಂದದಿಂದ ಅನುಭವಿಸ್ತಾನೆ. ಅಹಂ ಅನ್ನಾದಹ, ನಾನು ಭಗವಂತನನ್ನು ಅನುಭವಿಸ್ತೇನೆ, ಭಗವಂತ ನನ್ನನ್ನು ಅನುಭವಿಸ್ತಾನೆ. ಈ ಆನಂದ ಇಬ್ಬರಿಗೂ ಸಮಾನವಾದದ್ದು, ನಿರತಿಶಯವಾದದ್ದು. ಭಗವದ್ ಭೋಗಾರ್ಥ ಭೋಕ್ತೃತ್ವ. ಆದ್ದರಿಂದ ತಾನು ಭಗವಂತನಿಗೆ ಭೋಗಾರ್ಥವಾಗಿಯೇ ಎಂಬ ಭಾವನೆಯಿಂದ ತಾನು ಆನಂದಿಸುವಂತಹದ್ದು. ಐಚ್ಛಿಕ ವಿಗ್ರಹಾದಿಮತ್ವ, ಸತ್ಯ ಸಂಕಲ್ಪನಾಗೋದು. ಅವಾಗ ಜೀವಾತ್ಮನು ಕೂಡ ಸತ್ಯ ಸಂಕಲ್ಪನಾಗ್ತಾನೆ.
ಆದ್ದರಿಂದ ತನ್ನ ಇಷ್ಟಾನುಸಾರ ದಿವ್ಯ ವಿಗ್ರಹವನ್ನು ಹೊಂದುವಂತಹದ್ದು. ಇದಕ್ಕೇನೆ ಹಿಂದೆನೂ ಒಂದ್ಸಲ ಹೇಳಿದೆ ನಾನು, ಉಪನಿಷತ್ನಲ್ಲಿ ಬರೋ ಮಾತಿದು. ಏಕದಾ ಭವತಿ, ದ್ವಿಧಾ ಭವತಿ, ಅನೇಕ ಶರೀರಗಳನ್ನು ಇವನು ಪಡಿಬೇಕು ಅಂತ ಅಲ್ಲಿ ಸಂಕಲ್ಪ ಮಾಡಿದ್ರೆ ವೈಕುಂಠದಲ್ಲಿ ಅನೇಕ ಶರೀರಗಳನ್ನು ಪಡೆದು ಭಗವಂತನಿಗೆ ಕೈಂಕರ್ಯ ಮಾಡೋದು. ಒಂದೇ ಶರೀರದಲ್ಲಿ ಮಾಡೋದು ಸಾಲದು ಅಂತ ಇವನಿಗೆ ಅನ್ಸಿದ್ರೆ, ಇವನು ಸಂಕಲ್ಪಿಸಿದ್ರೆ ಅದು ಸಾಧ್ಯವಾಗತ್ತೆ. ಒಂದ್ ವೇಳೆ ಇವನು ತನ್ನ ಪಿತೃಗಳನ್ನು ನೆನ್ಸ್ಕೊಂಡ್ರೆ ಅವರು ಅಲ್ಲಿ ಸನ್ನಿಹಿತರಾಗಿ ನಿಂತ್ಕೊಳ್ತಾರೆ. ಬರೋಲ್ಲ ಯಾರಿಗೂ ಅಲ್ಲಿ. ಮೋಕ್ಷ ಸಾಮ್ರಾಜ್ಯಕ್ಕೆ ಹೋದ್ಮೇಲೆ ಎಷ್ಟು ಕರ್ಮದ ಶರೀರಗಳಾಯ್ತು, ಎಷ್ಟು ಜನರಿಗೆ ತಂದೆ ತಾಯಿಗಳು ನಾವಾದ್ವೋ ಅಥವಾ ನಮಗೆ ತಂದೆ ತಾಯಿ ಅವರು ಎಷ್ಟು ಜನವೋ, ಇವಕ್ಕೇನಾದ್ರು ಲೆಕ್ಕ ಇದೆಯಾ? ಯಾರನ್ನ ನೆನ್ಸ್ಕೊಳ್ಳೋದಲ್ಲಿ? ಹಾಗೆ ಸತ್ಯ ಸಂಕಲ್ಪತ್ವ ಮುಕ್ತನಾದ ಜೀವಾತ್ಮನಿಗೆ ಬರುವಂತಹದ್ದು. ಆದಿ ಶಬ್ದದಿಂದ ನೋಡಿ ಇಲ್ಲೇ ಬಂತದು. ಸ ಏಕದಾ ಭವತಿ, ತ್ರಿಧಾ ಭವತಿ, ಛಾಂದೋಗ್ಯ ಉಪನಿಷತ್ತು 7:26-4 ಅಲ್ಲಿ ಹೇಳಿರುವಾಗೆ ತನ್ನ ಇಷ್ಟಾನುಸಾರ ಧರ್ಮಭೂತ ಜ್ಞಾನದ ಮೂಲಕ ಅನೇಕ ರೂಪಗಳನ್ನ ಶರೀರವನ್ನು ಹೊಂದುವಂತಹದ್ದು ಹೇಳಲ್ಪಟ್ಟಿತು ಎಂದು ಭಾವಿಸಬಹುದು. ಅಥವಾ ದಿವ್ಯ ವಿಗ್ರಹ ಹೊಂದುವುದು ಮಾತ್ರವೇ ಅಲ್ಲದೆ ಜಕ್ಷತ್ ಕ್ರೀಡನ್ ರಮಮಾಣ ಎಂದು ಹೇಳಿರುವಾಗೆ ಕಾಮಚಾರೋ ಭವತಿ ಎಂಬಲ್ಲಿ ಹೇಳಿರುವಾಗೆ ಪ್ರವೃತ್ತಿಗಳನ್ನು ಹೊಂದೋಣ, ಅದು ಕೂಡ ಸೂಚಿತವು. ಇಚ್ಛಾ ವಿಘಾತರಹಿತತ್ವಂ, ಭಗವದ್ ಅನುಮತಿಗೆ ಅನುಸಾರವಾಗಿ ನಡೆಯುವ ಸತ್ಯ ಸಂಕಲ್ಪನಾಗೋದ್ರಿಂದ ತನ್ನ ಸಂಕಲ್ಪಕ್ಕೆ ವಿಘಾತ ಇಲ್ಲದೆ ಇರುವಂತಹದ್ದು. ಇಲ್ಲಿ ನಾವು ಸಂಕಲ್ಪ ಮೊನ್ನೆನೇ ಹೇಳ್ತಾ ಇದ್ವಿ, ಅದನ್ನೇ ಏನೇನೋ ಸಂಕಲ್ಪಿಸ್ತೀವಿ, ಅದು ಸಾಧ್ಯವಾಗೋಲ್ಲ, ಎಲ್ಲವೂ ಪುರ ಆಗೋಲ್ಲ. ಅವನ ಕನ್ಸರ್ನು ಇದ್ರೆ ಅದಕ್ಕೆ ನಾವು ಮಾಡುವಂತದ್ದು. ಅವಾಗ ನಾವ್ ಹೇಳೋದು ಎಲ್ಲ ಕ್ರೆಡಿಟ್ ನನಗೆ, ನನ್ನ ಬುದ್ಧಿಶಕ್ತಿ, ನನ್ನ ಶೌರ್ಯ, ನನ್ನ ಶಕ್ತಿ, ನನ್ನ ಯುಕ್ತಿ, ವಿವೇಚನೆ ಎಲ್ಲದರಿಂದ ನೋಡಿ ನಾನು ಸಾಧಿಸ್ದೆ. ಇನ್ಯಾರಿಗೂ ಈ ರಥ ಮಾಡಕ್ ಸಾಧ್ಯನಾ? ನಂತರ ಯಾರು ಬಾಳಕ್ಕಾಗತ್ತೇನ್ರಿ? ಸಿ, ಹೀಗೆ ಪ್ರತಿಯೊಂದನ್ನು ನಾನು ವ್ಯವಹಾರ ಮಾಡ್ತೀನಿ. ನೋ ಬಡಿ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಕಾಪಿ ಮೀ. ನನ್ನಂತೆ ನಡ್ಸೋದಕ್ಕೆ ಸಾಧ್ಯ ಇಲ್ಲ. ಐ ಆಮ್ ವೆರಿ ಯೂನಿಕ್, ಐ ಆಮ್ ಇಂಡಿಸ್ಪೆನ್ಸಿಬಲ್. ಈ ಭ್ರಮೆನಲ್ಲೇ ಎಲ್ರೂ 100ಕ್ಕೆ 99 ಜನ ಏನೋ ಇವ್ ನಡೆಸಿದ ಕೆಲಸ ಒಂದು ಆಯ್ತು ಅಂದ್ರೆ, ಆಹಾ ನಾನು ಅದಕ್ಕೆ ಎಷ್ಟು ಎಫರ್ಟ್ಸ್ ಹಾಕಿದ್ದೆ ಗೊತ್ತಾ, ಹೇಗ್ ಮಾಡ್ದೆ ಗೊತ್ತಾ, ಒಂಚೂರು ಕೇಳಿ ಹೇಳ್ತಾರೆ ಕತೆನ. ಯಾಕಾರು ಕೇಳಿದ್ವು ಅನ್ನೋ ತನಕನೂ, ಸಾಕು ಅನ್ನೋ ತನಕನೂ ಹೇಳ್ತಾ ಇರ್ತಾರೆ. ಆತ್ಮ ಪ್ರಶಂಸೆ ಇಲ್ದಿದ್ರೆ ಪರನಿಂದೆ, ಇದೆರಡು ಬಿಟ್ಟು ಇನ್ನೇನಾರು ಇದೆಯಾ? ಆದ್ರೆ ಯಾವಾಗ ಭಗವಂತನ ಜೊತೆಗೆ ಸೇರ್ತೋ, ಅವನ ಇದರದಕ್ಕೆ ಹೇಳಿದಾಗ ಎಲ್ಲವೂ ಅವನ ಸಂಕಲ್ಪದಂತೆ ನಡೀಬೇಕಾದ್ರೆ ಇವನ ಸತ್ಯ ಸಂಕಲ್ಪಕ್ಕೂ ಕೂಡ ಯಾವುದೇ ವಿಜಯವಾದ ಲೋಪ ಅಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜಕ್ಷತ್ ಕ್ರೀಡನ್ನೇ ರಮಮಾಣ, ಎಲ್ಲವೂ ಭಗವಂತನ ಜೊತೆಗೆ, ಅವನದೇ ಶರೀರ ಆದ್ಮೇಲೆ ಅವನೊಡನೆ ಸಂತೋಷವಾಗಿ ರಮಿಸುವಂತಹದ್ದು. ಇಚ್ಛಾ ವಿಘಾತ ರಹಿತತ್ವ ಇದೆ. ಸಂಕಲ್ಪಾದೇವ ತತ್ಸುತೇ ಎಂಬ ಸೂತ್ರ ಇದನ್ನು ಹೇಳುತ್ತೆ. ಈ ಸಂಕಲ್ಪಾದೇವ ತತ್ಸುತೆ ಶಾರೀರಿಕ ಇದು ಸೂತ್ರ ಅಂದ್ರೆ ಬ್ರಹ್ಮಸೂತ್ರ, ಶ್ರೀಭಾಷ್ಯ, ಅದ್ರಲ್ಲಿ ಬರುವಂತಹದ್ದು. ಸಂಕಲ್ಪಾದೇವ ತತ್ಸುತೇ ಈಶ್ವರ ಲಕ್ಷಣ ವ್ಯತಿರಿಕ್ತ ಪರಮಸಾಮ್ಯತ್ವ. ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಮುಂಡಕೋಪನಿಷತ್ 3:1, 1-2-3 ಮಂತ್ರಗಳಲ್ಲಿ ಬರುತ್ತದು. ಎಂಬ ಶ್ರುತಿಯಲ್ಲಿ ಹೇಳಿರುವ ಹಾಗೆ ಪರಮಾತ್ಮನೊಂದಿಗೆ ಸಾಮ್ಯವನ್ನು ಹೊಂದುವಂತಹದ್ದು. ಈಸ್ ಈಕ್ವಲ್ ಟು ಗಾಡ್. ಯಾವುದರಲ್ಲಿ? ಸತ್ಯ ಸಂಕಲ್ಪ, ಅವನ ಆನಂದ, ಅಷ್ಟರಲ್ಲಿ ಮಾತ್ರ. ಆದ್ರೆ ಭಗವಂತ ಮಾಡೋ ಜಗದ್ ವ್ಯಾಪಾರದಲ್ಲಿ ಇವನ್ ರೋಲ್ ಏನಿಲ್ಲ ಅಲ್ಲಿ. ಹಾಗೆ ಅವನು ಶ್ರೀಯಪದಿತ್ವ, ಈ ನೌಷ ಮಾಡದ್ನಲ್ಲ, ಇಂದ್ರನಾಗಿ ಕೂತಿದ್ದೇನೆ, ಅವನ ಹೆಂಡ್ತಿನೂ ನನ್ನ ಹೆಂಡ್ತಿ ಆಗ್ಲಿ ಅಂತ, ಆ ರೀತಿ ಹುಚ್ಚುದನ ಇಲ್ಲ. ಶ್ರೀಯಪದಿತ್ವ ಅವನಿಗೆ ಮಾತ್ರ. ಜಗದ್ ವ್ಯಾಪಾರ ಇವೆರಡು ಬಿಟ್ಟು ಮಿಕ್ಕ ಎಲ್ಲದರಲ್ಲೂ ಕೂಡ ಭಗವಂತನಿಗೆ ಸಮಾನವಾಗಿದ್ದಾನೆ. ಅವನದೇ ರೂಪ, ಅವನದೇ ಸಾಮೀಪ್ಯ, ಅವನೊಡನೆ ಸಮಾನವಾದಂತಹ ಆನಂದ, ಸಾಯುಜ್ಯಂ ಅದನ್ನ ಪಡೆದು ಅವನಿಗೆ ಕೈಂಕರ್ಯ ಮಾಡುವಂತ.
ಓ ಇವಾಗ ನಾನು ಭಗವಂತನ ಹತ್ರ ಎಲ್ಲ ಆಯ್ತು, ಈಗ ನಾನು ಕೂತಿದ್ದೀನಿ, ಭಗವಂತ ನನಗ್ ಮಾಡಿ ಸೇವೆ, ನಾನು ಉಚಿತನ ಬರೋಲ್ಲ. ಇವನ ಸ್ವರೂಪನೇ ಭಗವಂತನ ಕೈಂಕರ್ಯ ಮಾಡುವಂತದ್ದು. ಅದು ನಿತ್ಯ ಕೈಂಕರ್ಯ, ಶಾಶ್ವತವಾಗಿ ಸದಾ ಭಗವಂತನೊಂದಿಗೆ. ಸದಾ ಪಶ್ಯಂತಿ ಸೂರಯ ತದ್ವಿಷ್ಣೋ ಪರಮಂ ಪದಗಂ. ಸದಾ ಪಶ್ಯಂತಿ, ಪದಗಂ ಯಾಕೆ ಬಂತು ಅಂದ್ರೆ ಯಜುರ್ವೇದ. ಪದಂ ಸದಾ ಪಶ್ಯಂತಿ ಸೂರ್ಯ, ಋಗ್ವೇದದಲ್ಲಾದ್ರೆ ಆ ಗುಂಕಾರ ಇರಲ್ಲ, ಅದು ವಿಷ್ಣು ಪದ. ಪರಮಂ ಪದಂ ಸದಾ ಪಶ್ಯಂತಿ ನಿತ್ಯ ಸೂರಯ ದಿವಿ ವಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗ್ರವಾಗಂ ಸತ್ಸಮಿಂಧತಿ. ವೈಕುಂಠದಲ್ಲಿ ಆನಂದ ಸಾಯುಜ್ಯ ಅನ್ನೋದೇ ನಿಜವಾದ ಮೋಕ್ಷ ಅಂದ್ರು. ಸಾರೂಪ್ಯ ಸಾಮೀಪ್ಯ ಸಾಲೂಕ್ಯಗಳಿಗಿಂತ ಸಾಯುಜ್ಯ ಇವೆಲ್ಲ ಸಿಕ್ಕಿದೆ, ಇಲ್ಲ ಅಂತಿಲ್ಲ. ಅದು ಇದ್ರಲ್ಲೇನೆ ಮತಭೇದಗಳು ಇದೆಲ್ಲ. ಅವನೇ ಆಗ್ಬಿಡ್ತೀವಿ ಅಂದ್ರು ಅವರು, ಅದ್ವೈತದವರು. ನೀನೇ ಪರಬ್ರಹ್ಮ, ಬ್ರಹ್ಮೈವ ಸನ್ ಬ್ರಹ್ಮಾಪ್ನೋತಿ ಬ್ರಹ್ಮೈವ ಭವತಿ. ಈ ಮಾತುಗಳನ್ನ ಅದನ್ನ ಆಧಾರವಾಗಿ ಇಟ್ಕೊಂಡು ಅವನೇ ಬ್ರಹ್ಮನಾಗ್ತಾನೆ. ಅದನ್ನೇ ನಾವಿಲ್ಲಿ ಹೇಳೋದು, ಈ ಜಗತ್ತು ಸುಳ್ಳು, ನೀನೇ ಪರಮಾತ್ಮ, ಅದನ್ನ ನೀನು ತಿಳಿ. ಅದು ತಿಳಿದ್ಬಿಟ್ರೆ ಜ್ಞಾನಾತ ಮೋಕ್ಷ. ಇದು ಅವರ ಸಿದ್ಧಾಂತ. ನಾವ್ ಹೇಳೋದು ಇಲ್ಲಾಗ್ಲಿ ಮೋಕ್ಷದಲ್ಲಾಗ್ಲಿ ಎಲ್ಲೇ ಇದ್ರು ಕೂಡ ಜೀವಾತ್ಮ ಜೀವಾತ್ಮನೇ, ಅವನು ಪರಮಾತ್ಮನಾಗಲ್ಲ. ಕುರುಹಮಿಹ ಒತ್ತೊಡು ನೋಕಿ எல்லாம் விட்ட இருஹல் இருப்பென்னும் ஞானிக்கும் அப்பயனில்லையே ಶಿರುಹ ನಿನವದೋರ್ ಪಾಶಮುಂಡಾಂ ಪಿನ್ನುಂ ವೀಡಿಲ್ಲೈ. ವೀಡುದ್ರ ಮೋಕ್ಷ. ತಪ್ಪು ದಾರಿ ತಿಳಿದವರು ಯೋಗಿಗಳು ಇವರುಗಳೆಲ್ಲ ಹೇಳೋದಲ್ಲ. ನಮ್ಮ ಆಳ್ವಾರ್ ಹೇಳ್ತಾರೆ ತಿರುವಾಯ್ಮುಳಿನಲ್ಲಿ, ಜೀವಾತ್ಮ ಎಂದಿಗೂ ಪರಮಾತ್ಮನಾಗಲಾರ. ಜೀವಾತ್ಮನ ಸ್ವರೂಪ ಭಗವಂತನಿಗೆ ಶೇಷನಾಗಿ ಅವನಿಗೆ ಶರೀರವಾಗಿರೋದು, ಅವನಿಗೆ ಕೈಂಕರ್ಯ ಮಾಡೋದೇ ಇವನಿಗೆ. ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ. ವೈಕುಂಠದಲ್ಲಿ ಕೊಡುವಂತಹ ನಿತ್ಯ ಕೈಂಕರ್ಯ ಅದನ್ನೇನಾದ್ರೂ ನೀನ್ ಇಲ್ಲಿ ದಯಪಾಲಿಸೋದಾದ್ರೆ ವೈಕುಂಠ ವಾಸೇ ಪಿನಮೇ ಬಿಲಾಶಃ, ನನಗೆ ವೈಕುಂಠನೇ ಬೇಡ. ಯಾಕೆ? ಆ ಆನಂದವನ್ನ ಆ ಕೈಂಕರ್ಯವನ್ನ ನಾನು ಇಲ್ಲಿ ಮಾಡೋದಕ್ಕಾದ್ರೆ ದೀಪ ಪ್ರಕಾಶ ಸನ್ನಿಧಿಯಲ್ಲಿ ವೇದಾಂತ ದೇಶಿಕರು ಹೇಳೋದು ತೂಪುಲ್ನಲ್ಲಿ ವೈಕುಂಠ ವಾಸೇ ಪಿನಮೇ ಬಿಲಾಶಃ. ಹಾಗಾದ್ರೆ ಏನು ಅವ್ರಿಗೆ ವೈಕುಂಠ ಬೇಡ ಅಂತ ಹೇಳಿದ್ರ? ಆ ಆನಂದವನ್ನ ಅವ್ರು ಇಲ್ಲೇ ಅನುಭವಿಸ್ತಾ ಇದ್ದಾರೆ ಭಗವಂತನಿಗೆ ಕೈಂಕರ್ಯ ಮಾಡೋದ್ರಲ್ಲಿ ಅನ್ನೋದು ಭಾವ ಅಲ್ಲಿ ಆ ಉಕ್ತಿಯಲ್ಲಿ ಬರುವಂತಹದ್ದು. ಸೊ ವೈಕುಂಠದಲ್ಲೂ ಕೂಡ ಇವನಿಗೆ ಆ ನಿತ್ಯ ಕೈಂಕರ್ಯ ಪ್ರಾಪ್ತಿ ಅಪೇಕ್ಷೆಯ ಉನಕ್ಕೇನಾಮಾಳ್ ಚೈವೋ, ನನಗೆ ಭೋಗ ಭಾಗ ಬೇಡ, ನನಗೆ ನಿನ್ನ ಚರಣ ಸೇವೆ ನಿತ್ಯವಾಗಲಿ. ಈ ಎಲ್ಲದರಲ್ಲಿ ಇರುವಂತಹ ಭಾವ ಏನು ಅಂದ್ರೆ ಆ ಕೈಂಕರ್ಯ ಯಾಚನೆ, ಭಗವಂತನೊಂದಿಗೆ ನಿತ್ಯವಾಗಿರುವಂತಹದ್ದು. ನಿರಂಜನಂ ಪರಮಂ ಸಾಮ್ಯಮುಪೈತಿ. ಪರಮಾತ್ಮನೊಂದಿಗೆ ಸಾಮ್ಯ, ಈಕ್ವಾಲಿಟಿ ಏನು ಅವನ ಜೊತೆಗೆ ಅಂತಂದ್ರೆ ಆ ಸಾಮ್ಯ ಈಶ್ವರ ಲಕ್ಷಣಕ್ಕೆ ಬೇರೆಯಾದ ವಿಷಯದಲ್ಲಿ ಮಾತ್ರ ಗುಣ ಅಷ್ಟಕ ಪ್ರಾಪ್ತಿಯಲ್ಲಿ, ಆತ್ಮ ಗುಣಗಳು ಅಷ್ಟಗುಣಗಳ ಆವಿರ್ಭಾವ, ಅದರಲ್ಲಿ ಆನಂದದಲ್ಲಿ ಸಾಮ್ಯ. ಭಗವಂತನಿಗೆ ಅದೆಲ್ಲ ಆದರೆ ಈ ಈಶ್ವರ ಲಕ್ಷಣ ಯಾವುದು ಅಂದ್ರೆ ಎಲ್ಲವನ್ನ ಸೃಷ್ಟಿಸಿ ವ್ಯಾಪಿಸಿ ಅವುಗಳಿಗೆ ನಿಯಾಮಕನಾಗಿ ಸ್ವಾಮಿಯಾಗಿ ಧಾರಕನಾಗಿ ಲಯಕ್ಕೂ ಕಾರಣ ಆಗಿರುವಂತಹದ್ದು ಈಶ್ವರನ ಲಕ್ಷಣ. ಇದೆಲ್ಲ ಅವನು ಮಾಡ್ಲಿಕ್ಕೆ ಆಗೋಲ್ಲ ಜೀವಾತ್ಮ. ಈ ಅಭಿಪ್ರಾಯಗಳನ್ನೇ ಭೋಗ ಮಾತ್ರ ಸಾಮ್ಯಲಿಂಗ ಅಚ್ಚ, ಇದು ಶ್ರೀಭಾಷ್ಯ. ಭೋಗ ಮಾತ್ರ ಸಾಮ್ಯ ಲಿಂಗ ಅಚ್ಚ ಅನ್ನೋದು, ಮತ್ತೆ ಜಗದ್ವ್ಯಾಪಾರ ವರ್ಜಂ ಎಂಬ ಎರಡು ಸೂತ್ರಗಳ ಅಭಿಪ್ರಾಯ ಇಲ್ಲಿ ಹೇಳಿದ್ದು. ನಾನು ಈಗ ತಾನು ಮೊದಲೇ ಹೇಳಿದೆ, ಶ್ರೀಯಪತಿತ್ವ ಜಗದ್ವ್ಯಾಪಾರ ಇವೆರಡು ಜೀವಾತ್ಮನಿಗಿಲ್ಲ. ಅವನ ಜೊತೆ ಸಮಾನವಾದ ಆನಂದ ಇದೆ. ಅವನಿಗೆ ಕೈಂಕರ್ಯ ಮಾಡೋದ್ರಲ್ಲೇ ಇವನ ಸಾರ್ಥಕತೆ. ಹೇಗೆ ಲಕ್ಷ್ಮಣ ಕೈಂಕರ್ಯೋ ಲಕ್ಷ್ಮೋ ಲಕ್ಷ್ಮೀವರ್ಧನ, ಕೈಂಕರ್ಯ ಲಕ್ಷ್ಮಿ, ನಾನಿರೋದೇ ಅವನಿಗೆ ಸೇವೆ ಮಾಡೋದಕ್ಕೆ ಅಂತ ಹೇಳಿದಂತೆ ಜೀವಾತ್ಮ ಇರೋದು ಭಗವಂತನ ಸೇವೆಗಾಗಿ. ಇವನ ಸ್ವಂತ ಸುಖ ಅಲ್ಲ, ಇವನ ಇಷ್ಟ ಅನಿಷ್ಟಗಳಲ್ಲ ಅಲ್ಲಿ.
ಅಶೇಷ ಕೈಂಕರ್ಯೈಕರತಿತ್ವ, ಭಗವಂತನಿಗೆ ಮಾಡತಕ್ಕಂತಹ ಸಮಸ್ತ ಕೈಂಕರ್ಯಗಳನ್ನ ಎಸಗುವುದರಲ್ಲಿಯೇ ಮುಖ್ಯವಾಗಿ ಆಸೆ ಇರುವಂತಹದ್ದು. ಇದು ಚತುರ್ಥಿಯ ಪ್ರಧಾನ ಅರ್ಥ. ಚತುರ್ಥಿ ವಿಭಕ್ತಿಯಲ್ಲಿ ಲಕ್ಷ್ಮಣನೇನೋ ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ ಸ್ವಪದಶ್ಚತೆ, ತಾನೊಬ್ಬನೇ ಆದ್ದರಿಂದ ಅವನು ಹೇಳ್ದ, ಅನೇಕ ಮುಕ್ತರು ಇರುವಾಗ ಎಲ್ಲರೂ ಎಲ್ಲಾ ಕೈಂಕರ್ಯವನ್ನು ಸದಾ ಮಾಡೋದು ಹೇಗೆ ಎಂಬ ಶಕ್ತಿಯಲ್ಲಿ ಹಾಗೆ ವಿವಿಧ ಕೈಂಕರ್ಯಗಳನ್ನು ಮಾಡುವವರ ಇದ್ದುಕೊಂಡು ತನ್ನ ಅನ್ವಯವನ್ನು ಪ್ರದರ್ಶಿಸುವಂತ, ತಾನು ಕೈಂಕರ್ಯವನ್ನು ಮಾಡಿದ ಹಾಗೆಯೇ ಭಾವಿಸಬಹುದು ಎಂದು ಉಪದೇಶಿಸಲ್ಪಟ್ಟಿದೆ. ಅಪುನರಾವರ್ತಿಮತ್ವಂ, ಈಗ ಒಬ್ಬ ಭಗವಂತನಿಗೆ ಆರಾಧನೆ ಮಾಡ್ತಿದ್ದಾನೆ, ಹಾಗಾದ್ರೆ ಭಗವಂತ ಇವನ ಮನೆಯಲ್ಲಿ ಇದ್ರೆ ಬೇರೆ ಕಡೆ ಇಲ್ವೋ? ಎಲ್ಲ ನಾವು ಹಿಂದೆನೆ ಎಲ್ಲ ಚರ್ಚೆ ಮಾಡಿದ್ವಿ. ಒಬ್ಬ ಋಷಿಗೇನೆ ಒಂದಷ್ಟು ರೂಪಗಳನ್ನ ಬೇರೆ ಬೇರೆ ಶರೀರಗಳನ್ನ ತೆಗೆಯೋಕ್ ಸಾಧ್ಯವಾದಾಗ ಭಗವಂತನಿಗೆ ಸಾಧ್ಯವಿಲ್ಲವೇ? ಅವನ ವಿಭವ ಅವತಾರದಲ್ಲಿ ಕೃಷ್ಣನಾಗಿ ಬಂದಾಗ ಗೋಪಿಯರು 5 ಲಕ್ಷ ಜನ, ರಾಮಾಯಣ ಕಾಲದ ಅರಣ್ಯದಲ್ಲಿ ಇದ್ದಂತ ಎಲ್ಲ ಋಷಿಗಳು ಎಲ್ಲರೂ ಗೋಪಿಯರಾಗಿ ಬಂದಿದ್ದಾರೆ. ಇವನ ಆಲಿಂಗನ ಸುಖವನ್ನು ಬಯಸಿದ್ದಾರೆ. ನಾನೀಗ ಈಗ ಪತ್ನಿ ವ್ರತಸ್ಥ, ಮುಂದಕ್ಕೆ ಮಾಡೋಣ ಅಂತ ರಾಮ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದನ್ನು ಇಲ್ಲಿ ಮುಗಿಸದ. 5 ಲಕ್ಷ ಗೋಪಿಯರಿಗೆ 5 ಲಕ್ಷ ಕೃಷ್ಣರು. ಶರನ್ ನವರಾತ್ರಿ, ವೇಣುಗಾನ, ಯಮುನಾ ನದಿಯ ತೀರ, ಬೆಳದಿಂಗಳು ಆನಂದವಾಗಿ ನರ್ತನ ಮಾಡಿದ್ದು ರಾಸ ವಿಹಾರಿ. ಹಾಗೆ ಇವನು ಕೈಂಕರ್ಯ ಮಾಡ್ಬೇಕಾದ್ರೆ ಇವನು ಒಬ್ಬನೇನೆ ಶರೀರ ತಗೊಂಡ್ರು, ಅನೇಕ ಶರೀರ ತಗೊಂಡ್ರು ಅದಕ್ಕೂ ಆಗ್ತಾನೆ. ಅಲ್ಲಿರುವಂತವ್ರು ವೈಕುಂಠದಲ್ಲಿರೋ ನಿತ್ಯ ಸೂರಿಗಳು ಎಲ್ರಿಗೂ ಕೂಡ, ಪ್ರತಿ ಒಬ್ಬರಿಗೂ ಕೂಡ ಅದೊಂದು ಹೊಸ ಅನುಭವ, ನಿತ್ಯ ನೂತನ, ಅದು ಆನಂದ, ಅದು ಉದ್ಗಾರ ಹೇಳಲಿಕ್ಕಾಗಲ್ಲ, ಅನುಭವಿಸಿ ನೋಡ್ಬೇಕಲ್ಲ ಹೋಗಿ. ಅಷ್ಟು ಸುಂದರವಾದದ್ದು. ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ರೋಗ ಇಲ್ಲ, ರುಜಿನ ಇಲ್ಲ, ಮುಪ್ಪಿಲ್ಲ, ಸಾವಿಲ್ಲ, ಕ್ಷುತ್ ಪಿಪಾಸೆ ಅವೆಲ್ಲ ಇಲ್ಲಿ ಈ ಕರ್ಮದ ಶರೀರದಲ್ಲಿ. ಹಸಿವೇ ಇಲ್ಲ, ಅಲ್ಲಿ ಬಾಯಾರಿಕೆನೂ ಇಲ್ಲ. ಭಗವಂತನದೇ ರೂಪ, ಅವನ ಹತ್ರ ಸಾಮೀಪ್ಯ, ಅವನ ಲೋಕದಲ್ಲಂತೂ ಇದ್ದಿದ್ದಾಯ್ತು. ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಎಲ್ಲವೂ ಕೂಡ ಅವನಿಗೆ ಸಮಾನವಾದ ಆನಂದ. ಅಪುನರಾವರ್ತಿಮತ್ವಂ, ಮುಕ್ತನಾದವನು ಪುನಃ ಈ ಲೋಕದ ಬಂಧನಕ್ಕೆ ಬರದೇ ಇರುವಂತಹದ್ದು. ಮುಕ್ತನಿಗೆ ಈ ಲೋಕದ ದುಃಖಗಳು ತನ್ಮೂಲಕ ಹೇಯತ್ವವು ವಿದಿತವಾಗಿರುವಾಗ ಪುನರಾವೃತ್ತಿಯನ್ನು ಅಪೇಕ್ಷಿಸ್ತಾನೆ ಅವನು. ಇಲ್ಲಿ ಇದೆಲ್ಲ ನೋಡಿದ್ದಾಯ್ತು. ಗರ್ಭಾವಾಸದ ದುಃಖ ಎಲ್ಲವೂ ಕೂಡ ಸಂಸಾರ ಸಾಗರಂ ಘೋರಂ ಅನಂತ ಕ್ಲೇಶವಾಜನಂ. ಯಾವಾಗ ಗತಿ ದಾಟಿಸ್ತೀಯೋ ಅಂಬಿಗ ನಾನಿನ್ನ ನಂಬಿದೆ, ಭವಸಾಗರವ ದಾಟಿಸೋ ತಂದೆ. ಅಂಡ ಅವನ್ ಕಾಣ್ಬೋದವ್ರ ಅರುಳೆನ ಕರುಳುದಿಯಲ್ ಬೇಂಡೇನ್ ಮನೆ வாழ்க்கையை, ಪ್ರಾಪಂಚಿಕವಾದ ಬೇಡ ನನಗೆ. ಇದು ಯಾವುದು ಈರಪ್ಪು ಮೂಪು ಪಿರಪ್ಪು ಯಾವುದು ಬೇಡ. ಆ ಪುನರಾವೃತ್ತಿಯನ್ನು ಅಪೇಕ್ಷಿಸದೇ ಇರುವಂತ ಕರುಣಾನಿಧಿಯು ತನಗೆ ಅತ್ಯಂತ ಪ್ರಿಯನಾದ ಈ ಚೇತನನ್ನ ತನ್ನಲ್ಲಿಗೆ ಬರಿ ಮಾಡಿಕೊಂಡ ಮೇಲೆ ಪುನಃ ಅಲ್ಲಿಂದ ಹೊರಗಡೆ ತೊಳ್ಳೋದಿಲ್ಲ. ಇದು ಸ್ವರ್ಗಕ್ಕೆ ಹೋದ್ರೆ ಅವನು ಹಿ ವಿಲ್ ಕಿಕ್ ಯು ಔಟ್. ಕ್ಷೀಣೇ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ದೇವಗಣಕ್ಕೆ ಅಧಿಪತಿಯಾದ ಇಂದ್ರ ನಿನ್ನ ಸ್ವರ್ಗಾಲಾಕವಾದ ಮುಗೀತೋ ಹೋಗು ಅಂತ ಒತ್ತು ಓಡಿಸ್ತಾನೆ. ಆದ್ರೆ ಭಗವಂತ ಮೋಕ್ಷ ಸಾಮ್ರಾಜ್ಯಕ್ಕೆ ಬಂದವನು ನಿನಗೆ ಇನ್ನು ಮುಂದಕ್ಕೆ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಇಲ್ಲ, ನೀನು ಇಲ್ಲಿ ಹತ್ರ ನನ್ನೊಡನೆ ಸಂತೋಷವಾಗಿ ನನ್ನ ಕೈಂಕರ್ಯ ಮಾಡ್ಕೊಂಡು ನನ್ನ ಜೊತೆನೆ ಇದ್ಬಿಡು ಅಂತ ಹೇಳೋದು ನೋಡಿ. ಭಗವಂತನ ಅಶ್ಯೂರೆನ್ಸ್ ವೈಕುಂಠದಲ್ಲಿ, ಸ್ವರ್ಗದಲ್ಲಿ ಇಂದ್ರಂದು ಏನಾಗುತ್ತೆ, ಏನೋ ಪುಣ್ಯ ಮಾಡಿದೆ ಅದಕ್ಕೆ ಊರ್ಧ್ವಲೋಕಗಳು, ಅದರಲ್ಲಿ ನಿನಗೆ ಭೋಗ. ಅದು ಎಷ್ಟು ದಿವಸ ನೀನ್ ಮಾಡಿದಷ್ಟು ಪುಣ್ಯದ ಫಲ ಎಷ್ಟು ದಿವಸ ಅಷ್ಟು ದಿವಸ ಅಷ್ಟು. ಆದ್ದರಿಂದ ನಚ ಪುನರಾವರ್ತತೆ ಛಾಂದೋಗ್ಯ ಹೇಳಿದ್ದು ಇದನ್ನೇ ಸೂತ್ರ. ಅನಾವೃತ್ತಿ ಶಬ್ದಾತ್ ಆವೃತ್ತಿ ಅಂದ್ರೆ ಮತ್ತೆ ರಿಪಿಟೇಷನ್, ಅನಾವೃತ್ತಿ ಶಬ್ದಾತ್ ಎಂದು ಕಡೆಯ ಸೂತ್ರದಲ್ಲಿ 542 4ನೇ ಅಧ್ಯಾಯ 4ನೇ ಪಾದ ಕಡೆದು ಶಾರೀರಕ ಸೂತ್ರ, ಬ್ರಹ್ಮಸೂತ್ರಗಳು ಎಂಬುದಾಗಿ ಇವೈ ಪ್ರಧಾನಗಳ ಹಾಕೊಂಡು ಈ ಮೇಲೆ ಹೇಳಿದ ಮೂಲ ಮಂತ್ರದಲ್ಲಿ ಮುಖ್ಯವಾದ ಗುಣಗಳಾಗಿಯೋ ಇವತ್ತೈ ಈ ಗುಣಗಳನ್ನ
ತುವಕ್ಕಿವರು ಸಂಬಂಧಿಸಿಕೊಂಡು ಬರುವಂತಹ ಮತ್ತುಳ್ಳ ಇನ್ನೂ ಬೇರೆ ಪ್ರಾಮಾಣಿಕ ಅರ್ಥಗಳೆಲ್ಲ ಶಾಸ್ತ್ರ ಸಿದ್ಧಗಳಾಗಿ ಯಥಾರ್ಥಗಳಾದ ಅಭಿಪ್ರಾಯಗಳನ್ನೆಲ್ಲ ಇಪ್ಪದಂಗಳಿಲ್ ಯಾವುದು ಈ ಮೂಲ ಮಂತ್ರದ 3 ಪದಗಳಲ್ಲಿ ಶಬ್ದ ಸಾಮರ್ಥ್ಯತ್ತಾಲೋ ಶಬ್ದದ ವ್ಯುತ್ಪತ್ತಿ ಮೂಲಕವಾಗಿಯೋ ಅರ್ಥ ಸ್ವಭಾವತ್ತಾಲೋ ಅರ್ಥವಾಗಿ ಊಹಿಸಬಹುದಾಗಿರುವಂತಹ ಮೂಲಕದಿಂದ ಇವುಗಳೆಲ್ಲ ಅನುಸಂಧೇಯ ಅಂದ್ರು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅನುಸಂಧಾನ ಮಾಡತಕ್ಕಂತಹ ಸಾರತಮವಾದ 3 ಗುಣಗಳನ್ನು ಹೇಳಲ್ಪಡುತ್ತೆ. ಆ 3 ಗುಣಗಳು ಏನು ಅನ್ನೋದನ್ನ ನಾಳೆ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ಹೇಳ್ಬೇಡಿ. ಹೇಳ್ಬಿಡಿ ಅಂತ ತಕ್ಷಣ ಶುರುವಾದ ನೋಡ್ಕರಿಂದ ಲೇಟ ಬಂದ ತಿರುಗಿ ಪಿನ್ಪಟ್ಟಿನಿಂದ ಕಡಿಸಿ ಒಂದು ಶೇಡ್ ಆರಲ್ಲ ಪ್ರಮೀಳ ಶಾಂತ ಪೋಟ ಕೊಡುವಿಲ್ಲ ಅವರಿಗೆ ಸಿಕ್ಕಿಲ್ಲ, ಅವನು ಇನ್ನು ಸಿಕ್ಕಿಲ್ಲ, ಹುಟ್ಟಿಯನ್ನು ನಕ್ಷತ್ರವನ್ನು ಪಾತ್ರಿಲ್ಲ ಶಾಂತ ಪೆರಿತನೋ ಪಂಡ್ರಪ್ಪಿಕೊಂಡ ಅಭಿಪ್ರಾಯ ಏನು ಅದೇ ಉಕ್ಕೊಂಡಚ್ಚೆ ಮತ್ತೆ ಆರೇಕ பெரிய விஷயத்துக்கு சொல்லியாச்சு. அந்த கேள்வி इस कमेंट के बाद दानिश 10-12 दिन डेफिनेटली नहीं सोने वाले हैं। मेरी लाइफ में दिल के इतने करीब रहा है वो ऋषि वो है
अगला कार्यक्रम सोनी पर Hi, Prajwal Kumari. Hi. 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 Hi, Murali. Hi, Murali. Hi, Priya. Okay.
Mama. Hi, Pranam Mama. Hi, Pranam Mama. Pranam Mama. Anjali Mami. Yeah, Anjali Mami. Hello, we went to Chilangong. In the Kengapandu Telugu, what we did, we just cleaned your room and we kept all your belongings there. Toys, all toys. Toys, ಎಲ್ಲ playthings ಎಲ್ಲ ಇಟ್ಟಿದ್ಮೇಲೆ quiz ಇಟ್ಟಿರ್ತೀರಿ like in a small jewelry box for Surabhi, for you a desk, aeroplane and Palankudi. Indian money name, Telescope to see the sky. You can see the all stars in that telescope. You like it? Bitter? Oh yes, you can see. You want to see now? Yeah. ನಾನು ತುಂಬಾ ದಿವಸ ಆಯ್ತಲ್ಲ ಸಿಕ್ಕೇ ಇರ್ತಲ್ಲ ವೀಕೆಂಡ್ ಅನ್ನ ಸಿಕ್ಕೇ ನೋಡ್ದೆ ಟಿವಿ ಇದೆ ಅದಕ್ಕೆ ಮಾಡಿಲ್ಲ ಆಮೇಲೆ ರಿಸಲ್ಟ್ ಬಂತ ನಾನು ಹೇಗೆ ಅವ್ರಿಗೆ ಒಂದು ಮೆಸೇಜ್ ಹಾಕು ಎಷ್ಟಾಯ್ತು ಏನಾಯ್ತು ಅಂದ್ರೆ ನಾನು ನೋಡಿರ್ತಾನೆ ನೆಗೆಟಿವ್ ಅಂತ ಬರೀಬಾರ್ದು ನಾನು ಕಾಯ್ಕೊಂಡು ಬರ್ತಾನೆ ಫೋನ್ ಮಾಡೋದು ಬೇಡ ಹೇಳ್ತಾ ಟೆಸ್ಟ್ ಮಾಡಿಸ್ತೀನಿ ಮೋಸ್ಟ್ಲಿ ನನಗೆ ಪಾಸಿಟಿವ್ ಆದ್ರೆ ಅವ್ರಿಗೂ ಪಾಸಿಟಿವ್ ಇರುತ್ತೆ ನಾನು ಯಾರಿಗೂ ಬಂದಿರಲ್ಲ ಒಂದ್ ವೇಳೆ ಬಂದಿದ್ರೆ ಸುದ್ದಿ ಅಂತಾನೆ ಬರ್ಬೇಕು ನನಗೆ ಅಂತ ಹೇಳ್ತಾ ಸದ್ಯ ಒಳ್ಳೆದಾಯ್ತು ಆಯ್ತಲ್ಲ ಏನ ಎಲ್ಲಿ ಹೋಗ್ತಾ ಇದ್ದೀರಾ ಓ ಮೋಸ್ಟ್ಲಿ ನೆಗೆಟಿವ್ ಬಿಡು ರೋಹಿತ್ ನೆಗೆಟಿವ್ ಬಂದ್ಮೇಲೆ ಈ ಮಕ್ಕಳದು
मेरे वो बोलते ना रोंगटे खड़े हो गए सो दोनों की आवाज माय गॉश इट्स आउटस्टैंडिंग एक आपका सुर परफेक्ट है आपका साउंड परफेक्ट है एक्सप्रेशंस है everything was there in the song you know it was like outstanding beautiful दोनों की जो एक राउंड जिस नमक सांचता बिकॉज़ जो सुर लगे उनका कोई अलग लेवल पे तुम्हारे सुर इतने कमाल रिकॉर्डिंग में भी इतने परफेक्ट आना
बहुत मुश्किल है। आपने चाबी डाली हुई है, so ये चाबी मैंने रखी उसमें, मैंने तुझे मांगा तुझे पाया। So this key became the Diva key those days. Nobody, अभी आप सबको नहीं पता होगा, पर ये की यहाँ पे थी और because Joseph Victor लगाया तो key was very prominent। और ये key Mr. Kapoor ने दिया कि तुम्हारी दिल की चाबी कभी बंद होगी, बहुत मेरे गले में ये चाबी है। तो that key I used in that song। और वो नाम जिन्हें सबसे कम वोट्स मिले वो है Super Dancer Chapter 4 अगला कार्यक्रम सोनी पर। सबसे खूबसूरत किस्सा हमारे गाने से एक चंद्रा दीवाना सुन Really? See, sometimes looking at you, read. ಬಿಡು ಕೇಳಿಸ್ತಾ ಇದೆ don't jump yet. What? Very nice. Prajwal Rani, you read so well. Very happy. I'm very happy.
ಎಲ್ಲಿ ಬಿಟ್ಟು ನೆನೆ ಎಲ್ಲ ಬಿಟ್ಟು ಹೌದಾ ಆಮೇಲೆ ಏನಾಯ್ತು ಏಟಾಯ್ತಾ